ಸತ್ಯವಂತನ ಅರಸಲೆನೂತ ಪೇಟೆಗಳೊಳಗೆ ಹಟ್ಟ ಹಗಲೊಳೆ ದೀವಿಗೆಯ ಹಿಡಿದು ನಡೆದು ಸತ್ಯವಂತನ ಅರಸಲೆನೂತ ಪೇಟೆಗಳೊಳಗೆ ಹಟ್ಟ ಹಗಲೊಳೆ ದೀವಿಗೆಯ ಹಿಡಿದು ನಡೆದು ಕೆಟ್ಟುದೀ ಜಗವೆಂದು ತೊಟ್ಟಿಯೊಳೆ ವಸಿಸಿದನು ತಾತ್ವಿಕಡಯೋಜನಿಸ್ಮಂಕುತಿಮ್ಮ ತಾತ್ವಿಕಡಯೋಜನಿಸ್ಮಂಕುತಿಮ್ಮ. ಸಹೃದಯ ಬಂಧುಗಳೇ, ನಾನೊಬ್ಬ ಕವಿ. ನನಗೆ ದೇಶವಿಲ್ಲ, ಕಾಲವಿಲ್ಲ. ಹಿಂದೆ ಇದ್ದವನು, ಮುಂದೆ ಇರಬಲ್ಲವನು, ಈಗ ಇರುವವನು. ನಾನು ನಿಮಗಾಗಿ ಒಂದು ನಾಟಕ ರಚಿಸಿದ್ದೇನೆ. ನಾಟಕದ ಕಥಾವಸ್ತು ಹರಿಶ್ಚಂದ್ರನ ಕಾಲದ್ದು, ಕೃತಯುಗದ್ದು. ಆದರೆ ಸಮಸ್ಯೆ ಈಗಿನದು. ನಮ್ಮದು ನಿಮ್ಮದು ಮನೆ ಮನೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ನಡೆಯುವಂಥದ್ದು. ಈ ಕಥೆ ನಡೆಯುವಾಗ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರನಾಗಿರಲಿಲ್ಲ. ಹೌದು. ಆಮೇಲೆ ಸತ್ಯಕ್ಕಾಗಿ ದೇಶತ್ಯಾಗ ಮಾಡಿ ಹೆಂಡತಿ ಮಗನ ಜೊತೆ ತನ್ನನ್ನು ತಾನು ಮಾರಿಕೊಂಡಿರಬೇಕು. ವಿಶ್ವಾಮಿತ್ರ ವಸಿಷ್ಠರ ಶಪಥಗಳಿಗೆ ಬಲಿಯಾಗುವುದಕ್ಕೆ ಮುಂಚೆ ಹರಿಶ್ಚಂದ್ರನು ಸುಳ್ಳು ಹೇಳ್ತಿದ್ದ. ಅಯ್ಯೋ, ಇದರಲ್ಲಿ ತಪ್ಪೇನಿದೆ? ಒಂದೂ ದೋಷಗಳಿಲ್ಲದೆ ಮನುಷ್ಯ ದೊಡ್ಡವನಾಗಲಾರ. ಏನಂತೀರಿ? ಅಪ್ಪ ಕವಿ ಮಹಾಶಯ, ನಾಟಕ ಪ್ರದರ್ಶನಕ್ಕೂ ಮೊದಲೇ ವಿಮರ್ಶೆ ಶುರು ಹಚ್ಚಿಗೆ ಮುಟ್ಟಿಯಲ್ಲ ಮಾರಾಯ. ಮೊದಲು ನಾಟಕ ತೋರ್ಸು, ವಿಮರ್ಶೆ ಅವ್ರು ಮಾಡ್ತಾರೆ. ಅದು ಸರಿಯೇ. ಆದ್ರೆ ನನ್ನ ನಾಟಕದಲ್ಲಿ ಹೌದಪ್ಪ, ನಿನ್ನದೇ ನಾಟಕ, ಅದನ್ನೇ ನಾವು ಕದಿಯೋದಿಲ್ಲ ಏನ್ರಪ್ಪ. ಈಗ ನೀನ್ ಎಲ್ಲಿ ಕದ್ದಿದ್ಯಾ ಅದನ್ನ ಹೇಳು. ಹೌದು ಹೌದು, ಕದಿಯದೆ ಕವಿಯಾಗಲಾರ. ಇದನ್ನ ನಾವು ಸ್ಫೂರ್ತಿ ಅಂತ ಕರೀತೇವೆ. ಕಾವ್ಯ ಪುರಾಣವೂ ಅಲ್ಲ, ಚರಿತ್ರೆಯೂ ಅಲ್ಲ. ಹಾಗೆ ಕವಿ ದೇವರು ಅಲ್ಲ, ಋಷಿ ಮುನಿಯೂ ಅಲ್ಲ. ನಮ್ಮ ದೇವರುಗಳಿಗೆ ದೌರ್ಬಲ್ಯಗಳು ಇರಬೇಕಾದ್ರೆ ಸಾಮಾನ್ಯ ಮನುಷ್ಯನಾದ ಕವಿ ದೌರ್ಬಲ್ಯಗಳು ಇರೋದಿಲ್ವೇ? ನಿನಗೇನ್ ದೌರ್ಬಲ್ಯ ಇದೆಯಪ್ಪ? ಅದನ್ನ ಹೇಳೋದು ಇಷ್ಟೊಂದು ಪೀಟಿಗೆ ಹಾಕಿದ್ಯಲ್ವ ಮಾರಾಯ. ಕ್ಷಮಿಸೆ, ನಾನು ಮೊದಲು ನಾಟಕದ ಆರಂಭಿಕ ಕಥೆಯನ್ನು ಹೇಳಿಬಿಡ್ತೇನೆ. ಈ ಸತ್ಯ ಹರಿಶ್ಚಂದ್ರನ ಕಥೆಯನ್ನು ಓದಿಕೊಳ್ಳುವಾಗ ನನಗೆ ಹರಿಶ್ಚಂದ್ರನೇನೋ ಅರ್ಥವಾದ, ಆದ್ರೆ ಸತ್ಯ ಅರ್ಥ ಆಗಲಿ. ಸತ್ಯದ ಬೆನ್ನು ಹತ್ತಿ ಪತಿವ್ರತೆಯರ ಕಥೆಗಳನ್ನು ಓದಿದೆ, ಋಷಿ ಮುನಿಗಳ ಕಥೆಯನ್ನು ಓದಿದೆ. ಮನೆ ಮನೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ, ಮಂದಿರಗಳಲ್ಲಿ ಲ್ಯಾಟಿನ್ ಹಿಡ್ಕೊಂಡು ಹುಡುಕಿದೆ, ಎಲ್ಲಿಯೂ ಸಿಗ್ಲಿಲ್ಲ. ಸತ್ಯ ಎಲ್ಲಿದೆ ಅಂತ ನನಗೆ ಗೊತ್ತು. ಎಲ್ಲಿದ್ಯಾಪ? ಸರ್ಕಾರಿ ಕಚೇರಿಗಳಲ್ಲಿ ಅದರ ಲಾಂಛನದ ಮೇಲೆ ಬರೆದಿರುತ್ತಲ್ಲ, ಸತ್ಯ ಅಂತ. ನಗರಿ ನಗರಿ ನಗದ ಇನ್ನೇನು ಮಾಡ್ತೀವಿ? ಆಮೇಲೆ ನನಗೆ ಅರ್ಥವಾಗಿದ್ದೇನೆಂದ್ರೆ, ಈ ಸತ್ಯ ಹರಿಶ್ಚಂದ್ರ ಅನ್ನೋದು ಒಬ್ಬ ವ್ಯಕ್ತಿಯ ಹೆಸರು, ಸತ್ಯ ಅನ್ನೋದು ವಿಶೇಷಣ ಅಲ್ಲ ಅಂತ. ಇದನ್ನ ಅರ್ಥ ಮಾಡಿಕೊಳ್ಳದ ನಮ್ಮ ಕವಿಗಳ ಕಿವಿಗಳು ಏನೇನೋ ಅರ್ಥ ಮಾಡಿಕೊಂಡು ಏನೇನೋ ಬರೆದು ಲೋಕದಲ್ಲಿ ಯಾರೂ ಸತ್ಯವನ್ನು ಹೇಳಲಾರದ ಸ್ಥಿತಿ ತಂದಿಟ್ಬಿಟ್ರಲ್ಲ. ಹೋಗ್ಲಿ, ಈಗ ವಿಷಯಕ್ಕೆ ಬರೋಣ. ಬನ್ನಿ ಬನ್ನಿ ಬನ್ನಿ. ಎಲ್ಲಾ ಮಹಾರಾಜರ ಕಥೆಯಂತೆ ಹರಿಶ್ಚಂದ್ರ ಮಹಾರಾಜನಿಗೂ ಬಹಳ ಕಾಲ ಮಕ್ಕಳಿರಲಿಲ್ಲ. ಮಕ್ಕಳು ಬೇಕೆಂಬ ಬಲದಿಂದ ಏನೇನೋ 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 ಮಾಡ್ದ, ಆದ್ರೂ ಮಕ್ಕಳಾಗಲಿಲ್ಲ. ಕೊನೆಗೆ ಸಮೃದ್ಧಿ ದೇವತೆಯಾದ ವರುಣ ದೇವನನ್ನು ಕುರಿತು ಯಾಗ ಮಾಡಿದ. ವರುಣ ಪ್ರತ್ಯಕ್ಷನಾದ. ಭಕ್ತ ಹರಿಶ್ಚಂದ್ರ, ನಿನ್ನ ಯಾಗಕ್ಕೆ ನಾನು ಪ್ರಸನ್ನನಾಗಿದ್ದೇನೆ. ಏನು ವರ ಬೇಕೋ ಹೇಳಿಕೊ. ಪುತ್ರ ಪ್ರಾಪ್ತಿಯಾಗುವಂತೆ ಅನುಗ್ರಹಿಸು ದೇವ. ತಥಾಸ್ತು. ಧನ್ಯೋಸ್ಮಿ ದೇವಾ, ಧನ್ಯೋಸ್. ತಡೆ 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 ತಡೆ. ನನ್ನ ವರಕ್ಕೆ ಪ್ರತಿಫಲವಾಗಿ ನೀನೇನನ್ನ ಕೊಡುವೆ? ನಿಮ್ಮ ದೇವಾಲಯವನ್ನು ಕಟ್ಟಿಸಿಕೊಡುವೆ, ಕೆರೆ ಕಟ್ಟೆಗಳನ್ನು ನಿರ್ಮಿಸಿಕೊಡುವೆ.
ಅನ್ನ ಛತ್ರಗಳನ್ನು ಸ್ಥಾಪಿಸಿ ಕೊಡುವೆ ದೇವ. ಇದಾವುದರಿಂದಲೂ ನನಗೆ ಪ್ರಯೋಜನವಿಲ್ಲ ಹರಿಶ್ಚಂದ್ರ. ತಾವು ಏನನ್ನ ಅಪೇಕ್ಷಿಸುತ್ತೀರೋ ಅದನ್ನೇ ಕೊಡುತ್ತೇನೆ ದೇವ. ಹಾಗಾದರೆ ಸರಿಯಾಗಿ ಕೇಳಿಸಿಕೊ. ನಿನಗೆ ಹುಟ್ಟುವ ಮಗನಿಗೆ 8 ವರ್ಷವಾದ ಬಳಿಕ ವರುಣ ಯಾಗವನ್ನ ಮಾಡಿ ಅವನನ್ನು ನನಗೆ ಬಲಿ ಕೊಡಬೇಕು. ಅಬ್ಬಾ, ಹರಿಶ್ಚಂದ್ರನ ಬಾಯಿ ಒಣಗಿತು, ಮಾತು ನಿಂತಿತು. ಮಕ್ಕಳ ಆಸೆಗಾಗಿ ಸದ್ಯದ ಪರಿಸ್ಥಿತಿಯಿಂದ ಹೇಗೋ ಪಾರಾಗುವುದಕ್ಕಾಗಿ ನಿರ್ವಾಹವಿಲ್ಲದೆ ವರುಣನ ಮಾತಿಗೆ ಸಮ್ಮತಿಸಿದ. ನೋಡಿ, ಸತ್ಯ ಹೇಳಿದಷ್ಟು ವಾಸ್ತವಿಕ ಬದುಕಿನ ಕಾರ್ಯಾಚರಣೆಯಲ್ಲಿ ಸುಲಭ ಅಲ್ಲ. ಏನಂತೀರಿ? ಹಾಗೆ ಆಯಿತು. ವರುಣನ ಕೃಪೆಯಿಂದ ಹುಟ್ಟಿದ ಮಗ ರೋಹಿತನನ್ನು ಬಲಿಯಾಗಿ ಕೊಡಲಿಲ್ಲ. ಹರಿಶ್ಚಂದ್ರ ಮಾತಿಗೆ ತಪ್ಪಿದ. ಕೊಟ್ಟ ಮಾತನ್ನು ತಪ್ಪಿದ್ದಕ್ಕಾಗಿ ಹರಿಶ್ಚಂದ್ರ ಮಹಾರಾಜನ ಮೇಲೆ ಕೋಪಗೊಂಡ ವರುಣದೇವ ಕೋಸಲ ದೇಶಕ್ಕೆ ಭೀಕರ ಬರಗಾಲವನ್ನು, ಹರಿಶ್ಚಂದ್ರ ಮಹಾರಾಜನಿಗೆ ಜಲೋದರ ರೋಗವನ್ನು ಉಂಟು ಮಾಡಿದ. ಕೋಸಲ ದೇಶ ಕ್ಷಾಮಕ್ಕೆ ಸಿಲುಕಿ ತಲ್ಲಣಿಸಿ ಹೋಗಿದೆ. ಹರಿಶ್ಚಂದ್ರ ಮಹಾರಾಜ ರೋಗಶಯ್ಯಲ್ಲಿ ಮಲಗಿದ್ದಾನೆ. ಈ ದೇಶದ ಮಧ್ಯಮ ವರ್ಗದ ಜನ ಅದು ಹೇಗೆ ಬದುಕಿ ಉಳಿಯುವರೋ ತಿಳಿಯದಾಗಿದೆ. ದೇಶದ ಜನರೆಲ್ಲ ಯಾಚಕರಾಗಿ ಕೈಚಾಚಿ ನಿಂತರೆ ನೀಡೋರು ಯಾರು? ಸಿರಿತನದ ಮುಂದೆ ಕೈ ಚಾಚಿ ನಿಂದೆ, ಸಿರಿತನದ ಮುಂದೆ ಕೈ ಚಾಚಿ ನಿಂದೆ, ನಾನದರ ಕರಿಯ ನೆರಳು, ನಾನದರ ಕರಿಯ ನೆರಳು. ಕುಲವಿದ್ದರೇನು ಬಲವಿಲ್ಲದವನು, ಕುಲವಿದ್ದರೇನು ಬಲವಿಲ್ಲದವನು, ನನಗಿಲ್ಲ ಅನ್ನದಗಳು, ನನಗಿಲ್ಲ ಅನ್ನದಗಳು. ಬಾಳೆಂಬುದೆನ್ನ ಮರಚಿಗುರಲಿಲ್ಲ, ಬಾಳೆಂಬುದೆನ್ನ ಮರಚಿಗುರಲಿಲ್ಲ, ಬರಲಿಲ್ಲ ಹಸಿರ ಚೈತ್ರ. ಬಡತನದ ಕಥೆಯ ನಟರಂಗದೊಳಗೆ, ಬಡತನದ ಕಥೆಯ ನಟರಂಗದೊಳಗೆ ಗೋಳೆಂಬುದೆನ್ನ ಪಾತ್ರ, ಗೋಳೆಂಬುದೆನ್ನ ಪಾತ್ರ. ಅಯ್ಯೋ 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 ಅಯ್ಯೋ, ಹೇಳಿ ಹೇಳಿ, ನಿಧಾನ, ಸಾವರಿಸಿಕೊಳ್ಳಿ, ಹೇಳಿ. ಅಯ್ಯ, ದಾನಶೀಲರಾದ ನಾಗರಿಕರೇ, ನೀವು ಬ್ರಾಹ್ಮಣರೇನು? ಅಯ್ಯ ಯಾಚಕರೇ, ನಾನೊಬ್ಬ ಕವಿ, ನನಗೆ ಜಾತಿ ಇಲ್ಲ. ನಿಮಗೆ ಬ್ರಾಹ್ಮಣರಿಂದ ಏನಾಗಬೇಕಿತ್ತು? ಮತ್ತೆ ನೀವೆಲ್ಲ ಯಾರು? ಅಯ್ಯ, ನನ್ನ ಹೆಸರು ಅಜಿಗರ್ತ. ಇವಳು ನನ್ನ ಹೆಂಡತಿ ಸುಕ್ರತೆ. ಇವನು ನನ್ನ ಹಿರಿಯ ಮಗ ಶ್ರೀಮಂತ. ಇಲ್ಲಿ ಇವಳ ಹೆಗಲ ಮೇಲೆ ಮಲಗಿರುವವನು ಕಿರಿಯ ಮಗ ಸಂತೃಪ್ತ. ನಮ್ಮಿಬ್ಬರ ಮಧ್ಯೆ ನಡೆಯಲಾಗದೆ ನಡೆದು ಬರುತ್ತಿರುವವನು ಮಧ್ಯಮ ಪುತ್ರ ಶುನಶೇಪ. 3 ದಿನದಿಂದಲೂ ಹೊಟ್ಟೆಗೆ ಅನ್ನವಿಲ್ಲದೆ ಮಕ್ಕಳು ಸೊರಗಿ ಹೋಗಿವೆ. ಹಸಿವಿನ ಬಿಸಿ ಒಡಲ ಉರಿ ತಾಳಲಾರದೆ ಹಳ್ಳಿಯನ್ನು ಬಿಟ್ಟು ಈ ಅಯೋಧ್ಯ ನಗರಕ್ಕೆ ಬಂದಿದ್ದೇವೆ. ಛೇ, ಮನುಷ್ಯನಿಗೆ ಹೊಟ್ಟೆ ಒಂದು ಇಲ್ದಿದ್ರೆ ಎಷ್ಟು ಸುಖ ಇರ್ತಿತ್ತು. ಅಯ್ಯ,
ಹಾಗೆ ಅನ್ನದಿರಿ. ಹೊಟ್ಟೆ ಇದ್ದರೂ ಇರಲಿ, ಮನುಷ್ಯನಿಗೆ ಹಸಿವೊಂದಿರಬಾರದಿತ್ತು. ಅಯ್ಯ ಅಯ್ಯ ನಾಗರಿಕರೇ, ಹೇಳಿ 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 ಹೇಳಿ. ಹರಿಶ್ಚಂದ್ರ ರಾಯನ ದರ್ಶನ ಮಾಡಿ ನನ್ನ ದಾರಿದ್ರ್ಯವನ್ನು ನೀಗಿಸಿಕೊಳ್ಳಬೇಕೆಂದಿದ್ದೇನೆ. ಅದು ಸಾಧ್ಯವಾಗುವುದೇ? ಅಯ್ಯ ಯಾಚಕರೇ, ನಿಮ್ಮ ದುರ್ವಿಧಿಯನ್ನು ನಾನೇನೆಂದು ಕರೆಯಬೇಕೋ ತಿಳಿಯದಾಗಿದೆ. ಈಗಾಗಲೇ ಜಲೋದರ ರೋಗದಿಂದ ಬಳಲುತ್ತಿರುವ ಹರಿಶ್ಚಂದ್ರ ಮಹಾರಾಜನ ಈ ಸ್ಥಿತಿಯಲ್ಲಿ ನಿಮ್ಮ ಅಭಿಲಾಷೆ ಈಡೇರುವುದಿಲ್ಲ ಎಂದೇ ನನಗನಿಸುತ್ತದೆ. ಇಷ್ಟರ ಮೇಲೆ ನಿಮ್ಮ ಅದೃಷ್ಟ. ಅಯ್ಯೋ ವಿಧಿಯ ಲೀಲೆಗೆ! ಶಿವ, ಶಂಕರ, ಪರಮಾತ್ಮ, ನಡೆ ಸುಕೃತೆ. ಬ್ರಾಹ್ಮಣ ಕೇರಿ ಒಳಗೆ ಹೋಗಿ ಭಿಕ್ಷೆಯನ್ನು ಯಾಚಿಸೋಣ. ಮಗು, ಶ್ರೀಮಂತ ಶ್ರೀಮಂತ, ಆ ಮಗು. ಶಿವ ಸುಂದರದ ಸಚ್ಚಿದಾನಂದನದ ಸತ್ಯ ಶಿವ ಸುಂದರದ ಸಚ್ಚಿದಾನಂದನದ ಭಿತ್ತಿಯಲಿ ಬಣ್ಣ ಬಣ್ಣದ ಜೀವಚಿತ್ರ ನಿತ್ಯದೀನದ ನೆನೆದು ಚಿತ್ರದಲ್ಲಿ ಮನವಿರಿಸ ವೃತ್ತಿ ತನ್ಮಯಬಹುದು ಮಂಕುತಿಮ್ಮ. ವೃತ್ತಿ ತನ್ಮಯಬಹುದು ಮಂಕುತಿಮ್ಮ, ನಿನ ವೃತ್ತಿ ತನ್ಮಯಬಹುದು ಮಂಕುತಿಮ್ಮ. ಸತ್ಯಂ ಶಿವಂ ಸುಂದರಂ. ಸತ್ಯವೇ ಶಿವನ ರೂಪ. ಸತ್ಯ ಪರಿಪಾಲನೆ ಎಂದರೆ ಶಿವನ ಸಾಕ್ಷಾತ್ಕಾರ ಎಂಬ ಅರ್ಥವೇ ಬರುತ್ತದೆ. ಶಿವನೇ ಸುಂದರ. ಅದಕ್ಕಾಗಿ ಸತ್ಯಂ ವದ ಧರ್ಮಂ ಚರ. ಸತ್ಯವನ್ನೇ ಹೇಳಬೇಕು, ಸದಾಚಾರದಲ್ಲಿ ನಡೆಯಬೇಕು. ಇದು ಉಪನಿಷತ್ತಿನ ಸೂಕ್ತಿ. ಆದರೆ ಕವಿಗಳೇ, ಅಪ್ರಿಯವಾಗುವ ಸತ್ಯವನ್ನು ಹೇಳಬಾರದೆಂದು ಹಿಂದೊಮ್ಮೆ ನೀವೇ ಹೇಳಿದ್ದೀರಿ. ಈಗ ನೋಡಿದರೆ ಸತ್ಯವನ್ನೇ ಹೇಳಬೇಕು ಎನ್ನುತ್ತಿದ್ದೀರಿ. ಪ್ರಿಯವಾಗುವ ಸತ್ಯವನ್ನೇ ಹೇಳುವುದು ಹೇಗೆ ಸಾಧ್ಯ? ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್ ಏಷ ಧರ್ಮಃ ಸನಾತನಃ. ಆಹಾ, ಹೌದು, ಸಾಧ್ಯ ಸಾಧ್ಯ. ಅಪ್ರಿಯವಾದ ಸತ್ಯವನ್ನು ಪ್ರಿಯವಾಗುವಂತೆ ಹೇಳಬೇಕು. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತದೆ. ಆದರೆ ಸುಳ್ಳು ಹಾಗಲ್ಲ. ಆ ಕ್ಷಣಕ್ಕೆ ಅದು ನಮಗೆ ಪ್ರಿಯವೆನಿಸಿದರೂ ಆಮೇಲೆ ನಾವು ಅದರ ಬಲೆಯೊಳಗೆ ಸಿಕ್ಕಿ ಒದ್ದಾಡಬೇಕಾಗುತ್ತದೆ. ಇದರಿಂದ ನರಕ ಪ್ರಾಪ್ತಿಯಾಗುತ್ತದೆ. ಸತ್ಯವನ್ನಾಡಿದರೆ ಸ್ವರ್ಗ, ಅಸತ್ಯವನ್ನಾಡಿದರೆ ನರಕ. ಹಾಗಾದರೆ ಪುತ್ರರಿಲ್ಲದೆ ಸತ್ತರೆ? ಪುತ್ರರಿಲ್ಲದೆ ಸತ್ತರೆ ಪುತ್ತೆಂಬ ನರಕ ಪ್ರಾಪ್ತಿಯಾಗುತ್ತದೆ. ಅಪುತ್ರಸ್ಯ ಗತಿರ್ನಾಸ್ತಿ, ಇದು ಆರ್ಯೋಕ್ತಿ. ಅಸತ್ಯವನ್ನಾಡಿದರೂ ನರಕ, ಪುತ್ರರಿಲ್ಲದೆ ಸತ್ತರೂ ನರಕ. ಕವಿಗಳೇ, ಈ ಎರಡೂ ನರಕಗಳಲ್ಲಿ ಯಾವುದು ಹೆಚ್ಚು ಘೋರ? ಇದು ನನಗೆ ಅರ್ಥ ಆಗಲಿಲ್ಲ. ಇದರಲ್ಲಿ ಅರ್ಥವಾಗದಿರುವಂತದ್ದು ಏನಿದೆ ಕವಿಗಳೇ? ಪುತ್ರ ಪ್ರಾಪ್ತಿಗಾಗಿ ನಾವು ವರುಣ ಯಾಗವನ್ನು ಮಾಡಿ ರೋಹಿತನನ್ನು ಪಡೆದ ವಿಷಯ ನಿಮಗೆ ತಿಳಿದೇ ಇದೆ. ಈಗ ರೋಹಿತನಿಗೆ 8 ವರ್ಷ. ವರುಣನಿಗೆ ಕೊಟ್ಟ ಮಾತನ್ನು ಈಡೇರಿಸದೆ ಮಹಾರಾಜರು
ಇದರಿಂದ ಮುಕ್ತಿ ಪಡೆಯಬೇಕಾದರೆ ನನ್ನ ಮುತ್ತಿನ ಮಗನನ್ನು ಬಲಿ ಕೊಟ್ಟು ವರುಣಯಾಗವನ್ನು ನಡೆಸಬೇಕು. ಒಂದು ಕಡೆ ದೇಶ, ಮತ್ತೊಂದು ಕಡೆ ಮಹಾರಾಜರ ಜೀವ. ಇವೆರಡರ ಮಧ್ಯೆ ನನ್ನ ಮುತ್ತಿನ ಮಗನ ಪ್ರಾಣ. ಹೇಳಿ ಕವಿಗಳೇ, ನಾನೇನು ಮಾಡಬೇಕು? ಈ ಉಭಯ ಸಂಕಟದಿಂದ ಹೇಗೆ ಪಾರಾಗಲಿ ಹೇಳಿ. ನೀವು ಕವಿಗಳು ನನ್ನ ಸಮಸ್ಯೆಯ ವಸ್ತುವನ್ನು ಕುರಿತು ಕಾವ್ಯ ನಿರ್ಮಾಣ ಮಾಡುವಂತಿದ್ದರೆ ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸುತ್ತಿದ್ರಿ ಹೇಳಿ ಹೇಳಿ. ಚಂದ್ರಮತಿ ಮಹಾರಾಣಿಯವರೇ, ನಿಜವಾದ ಕವಿ ನೋವು ನಲಿವುಗಳನ್ನ ಸಮಾನವಾಗಿ ಕಾಣುತ್ತಾನೆ. ಇದರಲ್ಲಿ ಯಾವುದು ಹೆಚ್ಚಿನಲ್ಲಿ? ಜೀವ ಬಿಟ್ಟು ಪ್ರಾಣ ಇಲ್ಲ, ಪ್ರಾಣ ಬಿಟ್ಟು ಜೀವ ಬದುಕೋದಿಲ್ಲ. ಶಿವೇತ ರಕ್ಷತೆ ಎಂಬಂತೆ ಎರಡನ್ನೂ ಉಳಿಸಿಕೊಳ್ಳುತ್ತಿದ್ದೆ. ಅದು ಹೇಗೆ ಉಳಿಸುತ್ತಿದ್ದೀರಿ ಹೇಳಿ. ಇರುವ ಒಬ್ಬ ಮಗನನ್ನು ವರುಣ ದೇವನಿಗೆ ಬಲಿ ಕೊಡುವ ಸಂದರ್ಭ ಬಂದಾಗ 10 ಸುಳ್ಳುಗಳನ್ನು ಹೇಳಿ ರಕ್ಷಿಸಿಕೊಳ್ಳುತ್ತಿದ್ದೆ. ಕವಿಗಳು ಸುಳ್ಳು ಹೇಳುವರೇನು? ಚಂದ್ರಮತಿ ಮಹಾರಾಣಿಯವರೇ, ಕವಿ ಸುಳ್ಳನಾದರೂ ಕಾವ್ಯ ಸುಳ್ಳಾಗುವುದಿಲ್ಲ. ಸುಳ್ಳಿನ ನಿಷ್ಠೆ ಸತ್ಯದ ಫಲ. ಏನು ಸುಳ್ಳು ಹೇಳುತ್ತಿದ್ರಿ? ಬಾಲಕನಿಗೆ ಬಿದ್ದ ಹಲ್ಲು ಹುಟ್ಟಿಲ್ಲ, ಇನ್ನು ಉಪನಯನ ಆಗಿಲ್ಲ. ಈ ಎರಡೂ ಆದಮೇಲೆ ಪುರುಷ ಪರಿಪೂರ್ಣ ಆಕೃತಿಯನ್ನು ಪಡೆಯುತ್ತಾನೆ ಎಂದು ಹೇಳಿ ಕಾಲಹರಣ ಮಾಡ್ತಿದ್ದೆ. ಅಶುಭಸ್ಯ ಕಾಲಹರಣಂ ಅಂತಲೇ ಇರೋದು. ಸರಿಯಾಗಿ ಹೇಳಿದಿರಿ. ಆದರೆ ಅವು ತೀರಿದ ಮೇಲೆ? ಅವು ತೀರಿದ ರೋಹಿತ ಕುಮಾರನ ತಾತ ತ್ರಿಶಂಕು ಮಹಾರಾಜರು ಚಾಂಡಾಲರಾಗಿದ್ದರು. ಅವರ ರೀತಿ ರಿವಾಜುಗಳು ಕುಮಾರನಿಗೆ ಆನುವಂಶಿಕವಾಗಿ ಬಂದು ಬಿಡುತ್ತದೆ. ಹಾಗಾಗಿ ಇವನ ಬದಲಾಗಿ ಬೇರೊಬ್ಬ ಸತ್ಕುಲ ಪ್ರಸೂತನಾದ ಬ್ರಾಹ್ಮಣ ಕುಮಾರನನ್ನು ಬಲಿ ಕೊಡುತ್ತೇನೆ ಎಂದು ಹೇಳಿ ಕಥೆಯನ್ನೇ ಬದಲಾಯಿಸಿಬಿಡ್ತಿದ್ದೆ. ರೋಹಿತನನ್ನ ಬಚ್ಚಿಡ್ತಿದ್ದೆ. ಸರಿಯಾದ ಸಲಹೆ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಮಗನನ್ನು ಕಳೆದುಕೊಂಡು ಅನುಭವಿಸುವ ನರಕ ನನಗೆ ಬೇಡ. ಹಾಗೆ ಮಗನನ್ನು ಬಲಿ ಕೊಟ್ಟು ನಾನು ಪಡೆಯುವ ಸ್ವರ್ಗದಲ್ಲಿ ನನಗೆ ನಂಬಿಕೆ ಇಲ್ಲ. ನನಗೆ ನನ್ನ ಮಗ ರೋಹಿತ ಬೇಕು. ಲೋಕ ನನ್ನನ್ನು ಹೇಗೆ ಬೇಕಾದರೂ ಶಪಿಸಲಿ, ನಾನು ನನ್ನ ಮಗನನ್ನು ಉಳಿಸಿಕೊಳ್ಳುತ್ತೇನೆ. ಶಬಾಸ್. ಕೃತ್ರಿಮವು ಜಗವೆಲ್ಲ ಸತ್ಯತೆಯದು ಎಲ್ಲಿಯುವುದೋ. ಕೃತ್ರಿಮವು ಈ ಜಗವೆಲ್ಲ ಸತ್ಯತೆಯದು ಎಲ್ಲಿಯುವುದೋ. ಕರ್ತೃಬೆನಿಸಿದನೆ ತಾನ್ ಗುಪ್ತನಾಗಿಹನು. ಕರ್ತೃಬೆನಿಸಿದನೆ ತಾನ್ ಗುಪ್ತನಾಗಿಹನು. ಛತ್ರವೀ ಜಗವು ಇದರೊಳು ಆರ ಗುಣವೆಂದಿಹುದೋ. ಛತ್ರವೀ ಜಗವು ಇದರೊಳು ಆರ ಗುಣವೆಂದಿಹುದೋ. ಯಾತ್ರಿಕನೇ ಜಾಗರಿರೋ, ಯಾತ್ರಿಕನೇ ನೀ ಜಾಗರಿರೋ. ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಸಹಿಸಿಕೊಳ್ಳಿ ಮಹಾಪ್ರಭು, ಸಹಿಸಿಕೊಳ್ಳಿ. ಪುರೋಹಿತರೇ, ಸಹಿಸಿಕೊಳ್ಳಿ. ಇದೋ ಮದ್ದು ಕುಡಿಸುತ್ತೇನೆ. ಮದ್ದು ಕುಡಿಯಿರಿ. ಸಹಿಸಿಕೊಳ್ಳಿ ಮಹಾಪ್ರಭು. ರಾಜ ವೈದ್ಯರು ತಮ್ಮ ಕಾಯಿಲೆಗೆ ಸೂಕ್ತ ಔಷಧಿಯನ್ನು ತಯಾರಿಸಿಕೊಟ್ಟಿದ್ದಾರೆ. ಬೇಗ ಗುಣಮುಖರಾಗುತ್ತೀರಿ. ಚಿಂತಿಸದಿರಿ ಮಹಾಪ್ರಭು, ಚಿಂತಿಸದಿರಿ. ನಿಮಗೆ ಭ್ರಮೆ ಪುರೋಹಿತರೇ. ನನಗೆ ಬಂದಿರುವ ರೋಗ
ಅದು ಕಾಯಿಲೆಯಲ್ಲ, ಅದು ಶಾಪ. ನನ್ನಿಂದ ಈ ದೇಶಕ್ಕೂ ಕ್ಷೇಮವಿಲ್ಲವಾಯ್ತಲ್ಲ. ಮಹಾಪ್ರಭು, ವರುಣ ದೇವನ ಸಂಪ್ರೀತಿಗಾಗಿ ವರುಣ ಯಾಗವನ್ನು ಮಾಡುವ ಕೃಪೆ ಮಾಡಿ ತಾವು ಗುಣಮುಖರಾದರೆ ದೇಶವು ಸುಭಿಕ್ಷವಾಗುತ್ತದೆ. ಆದರೆ ಹೇಗೆ? ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ ನಾನು ವಚನ ಭ್ರಷ್ಟನಾಗಬೇಕಾಯಿತಲ್ಲ. ರೋಹಿತ ಕುಮಾರನನ್ನು ಬಲಿಕೊಟ್ಟು ವರುಣ ಯಾಗವನ್ನು ನೆರವೇರಿಸಲು ಅವನ ಹಡೆದ ತಾಯಿ ಬಿಡುತ್ತಿಲ್ಲವಲ್ಲ. ಮಹಾಪ್ರಭು, ಹಡೆದವರ ನೋವು ಹಡೆಯದವರಿಗೆ ತಿಳಿಯುವುದಿಲ್ಲ. ಮಹಾಪ್ರಭು, ರೋಹಿತ ಕುಮಾರನಿಗೆ ಬದಲಾಗಿ ಸತ್ಕುಲ ಪ್ರಸೂತನಾದ ಬ್ರಾಹ್ಮಣ ಕುಮಾರನನ್ನು ಬೆಲೆ ಕೊಟ್ಟುಕೊಂಡು ಯಜ್ಞ ಪಶುವಿನಂತೆ ಬಲಿ ಕೊಡಬಹುದೆಂದು ಜ್ಯೋತಿಷಿಗಳೇ ಹೇಳಿದ್ದಾರಲ್ಲ ಮಹಾಪ್ರಭು. ಹಡೆದವರ ನೋವು ಹಡೆಯದವರಿಗೆ ತಿಳಿಯುವುದಿಲ್ಲವೆಂದು ನೀವೇ ಹೇಳಿದೆ. ಹಡೆದ ಮಕ್ಕಳನ್ನು ಯಾರಾದರೂ ಮಾರಿಕೊಳ್ಳುತ್ತಾರೆಯೇ ಪುರೋಹಿತರೇ? ಅವರು ನಮ್ಮ ಹಾಗೆಯೇ ಅಲ್ಲವೇ? ಮಹಾಪ್ರಭು, ಈ ಕೋಸಲ ದೇಶಕ್ಕಾಗಿ, ಮಹಾರಾಜರ ಕ್ಷೇಮಕ್ಕಾಗಿ ತ್ಯಾಗ ಮಾಡುವ ಜನರಿಲ್ಲದೆ ಇಲ್ಲ ಪ್ರಭು ಈ ನಾಡಲ್ಲಿ. ನಿಮ್ಮ ಮಾತಿನಂತೆ ನಾನು ಕಾರ್ಯ ಪ್ರವೃತ್ತನಾದರೆ ನನ್ನ ಸ್ವಾರ್ಥಕ್ಕಾಗಿ ಪರರ ಮಗುವನ್ನ ಬಲಿ ಕೊಟ್ಟರೆ ಪ್ರಜೆಗಳು ನಮ್ಮ ಬಗ್ಗೆ ಏನೆಂದುಕೊಳ್ಳುವುದಿಲ್ಲ. ಚರಿತ್ರಕಾರರು ನನ್ನ ಚಾರಿತ್ರ್ಯವನ್ನು ಅಪಹಾಸ್ಯ ಮಾಡುವುದಿಲ್ಲವೇ? ಬೇಡ ಬೇಡ ಪುರೋಹಿತರೇ, ಬೇಡ. ನನಗೆ ಈ ರೋಗ ವಾಸಿಯಾಗುವುದೇ ಬೇಡ. ಮಹಾಪ್ರಭು, ಇದರಲ್ಲಿ ಸ್ವಾರ್ಥವೆಲ್ಲಿಂದ ಬಂತು? ನಿಮಗೆ ಬಂದಿರುವ ರೋಗಕ್ಕೂ ದೇಶಕ್ಕೆ ಬಂದಿರುವ ಕ್ಷಾಮ ಎರಡಕ್ಕೂ ವರುಣ ದೇವನ ಶಾಪವೇ ಕಾರಣವಲ್ಲವೇ? ಅರಮನೆಯೊಳಗೆ ನೀವು ಹೀಗೆ ಸಂಕಟ ಪಡುವ ಹಾಗೆ ದೇಶದ ಜನರು ಸಂಕಟ ಪಡಬೇಕೇನೋ? ಪ್ರಜಾಹಿತ ಪಾಲನೆಗಾಗಿ ಇಂಥದ್ದೊಂದು ತಂತ್ರವನ್ನ ಧರ್ಮದ ಹೆಸರಿನಲ್ಲಿ ಬಳಸಿಕೊಂಡರೆ ಯಾವ ಕಳಂಕವು ತಾಗದು ಮಹಾಪ್ರಭು. ಯಾವುದದು ಆ ಪರಿಹಾರ ತಂತ್ರ ಪುರೋಹಿತರೇ? ಇದೆ. ಯಾರಾದರೂ ಸತ್ಕುಲ ಪ್ರಸೂತರಾದ ಬ್ರಾಹ್ಮಣರು ತಮ್ಮ ಮಗನನ್ನ ಮಹಾರಾಜರಿಗೆ ಕೊಡುವುದಾದರೆ ಅಂತಹವರಿಗೆ ಮಹಾರಾಜರು 1000 ಗೋವುಗಳನ್ನು 1 ಗ್ರಾಮವನ್ನು ಅಗ್ರಮಾನ್ಯವಾಗಿ ಪ್ರತಿಯಾಗಿ ಕೊಡುತ್ತಾರೆಂದು ಠಂಗುರ ಸಾರಿಸುವುದು. ಯಾರಾದರೂ ಮುಂದೆ ಬಂದರೂ ಬರಬಹುದು. ಅದರಿಂದ ನಮಗೆ ಕಳಂಕ ಬರುವುದಿಲ್ಲವೇ? ಎಲ್ಲ ಮಗು ನ ಕರ್ಮಣ ನ ಪ್ರಜಯಾ ಧನೇನ ಯಾಗೇನೈಕೆ ಅಮೃತತ್ವಮಾನನು. ಮಹಾಮುನಿ ವಸಿಷ್ಠರಿಗೆ ಪ್ರಣಾಮಗಳು. ರಾಜಪುರೋಹಿತರೇ, ಹೀಗೆ ಬಂದು ಹಾಗೇ ಆಗಲಿ. ಹೋಗಿ ಬನ್ನಿ. ಅಪ್ಪಣೆ. ಗುರುಗಳೇ, ಪ್ರಣಾಮಗಳು. ಹರಿಶ್ಚಂದ್ರ, ಮಲಗು, ವಿಶ್ರಾಂತಿ ಮಾಡು. ಗುರುಗಳೇ, ಇಲ್ಲ ಮಗು, ನಿನಗೆ ಕಳಂಕ ಹತ್ತದ ಹಾಗೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಪ್ರಜಾಹಿತ ಪಾಲನೆಯಲ್ಲಿ ಪ್ರಾಣ ಹೋಗುವ ಸಂದರ್ಭದಲ್ಲಿ ಮಾಡುವ ದೋಷಗಳು ದೋಷವಲ್ಲ. ಅದು ಅಲ್ಲದೆ ಯಾಗ ಮಾಡುವಾಗ ದಾನ ಧರ್ಮಾದಿಗಳನ್ನು ಯಥೇಚ್ಛವಾಗಿ ಕೊಟ್ಟರೆ ಪಾಪ ಪರಿಹಾರವಾಗುತ್ತದೆ. ಈಗಾಗಲೇ ವರುಣದೇವನ ಶಾಪದಿಂದ ದೇಶ ತತ್ತರಿಸಿ ಹೋಗಿದೆ. ಕ್ಷಾಮ ಪರಿಹಾರಕ್ಕಾಗಿ
ದೇಶದ ಬೊಕ್ಕಸವನ್ನೆಲ್ಲ ಬರಿದು ಮಾಡಲಾಗಿದೆ. ಪ್ರಜೆಗಳ ನಿತ್ಯೋಪಯೋಗಿ ವಸ್ತುಗಳ ಬೆಲೆ ಲೆಕ್ಕವಿಲ್ಲದಷ್ಟು ಏರಿದೆ. ಹೆಂಗಸರು ಅನ್ನಕ್ಕಾಗಿ ಹಾದರ ಮಾಡುತ್ತಿದ್ದಾರೆ. ಕೊಲೆ, ಸುಲುಗೆ, ಅತ್ಯಾಚಾರಗಳು ಎಲ್ಲೆಡೆ ನಿರಾತಂಕವಾಗಿ ನಡೆಯುತ್ತಿದೆ. ಅಧಿಕಾರಿಗಳ ಕರ್ತವ್ಯ ಭ್ರಷ್ಟರಾಗಿ ಲಂಚ, ಹಗರಣ, ವಂಚನೆಗಳಲ್ಲಿ ಮುಳುಗಿದ್ದಾರೆ. ಅಯ್ಯೋ, ನನ್ನ ದೇಶದ ಸ್ಥಿತಿಯನ್ನು ಕೇಳಿದರೆ ನನ್ನ ರೋಗ ಸಂಕಟಕ್ಕಿಂತ ಹೆಚ್ಚು ಯಾತನೆಯಾಗುತ್ತಿದೆ. ಗುರುಗಳೇ, ಮಹಾತ್ಮರಾದ ತಾವು ಹೇಗಾದರೂ ಮಾಡಿ ನನ್ನ ದೇಶವನ್ನು, ನನ್ನನ್ನು ಕಾಪಾಡಬೇಕು. ಹರಿಶ್ಚಂದ್ರ, ಗುರುಗಳೇ, ವರುಣದೇವನು ಸಂಪ್ರೀತನಾಗದೆ ದೇಶಕ್ಕೂ ನಿನಗೂ ಕ್ಷೇಮವಿಲ್ಲಬಹುದು. ಯಾರಾದರೂ ಒಬ್ಬನನ್ನ ಬಲಿ ಕೊಡಲೇಬೇಕು. ವರುಣ ಯಾಗವನ್ನ ಮಾಡಿಸಿ ಬಿಡೋಣ. ಧರ್ಮ ಸೂಕ್ಷ್ಮಗಳನ್ನ ಚರ್ಚಿಸಿ ತೀರ್ಮಾನಿಸಿದಂತೆ ಬೆಲೆಗೆ ಕೊಂಡ ಮಗನನ್ನ ಯಜ್ಞ ಪಶುವನ್ನಾಗಿ ಮಾಡಿಕೊಳ್ಳೋಣ. ಆದರೆ ಪ್ರಜೆಗಳು ರೋಹಿತ ಕುಮಾರನೆಲ್ಲಿ ಎಂದು ಕೇಳಿದರೆ ಏನು ಹೇಳುವಿರಿ? ಪಿತೃವಾಕ್ಯವನ್ನ ಧಿಕ್ಕರಿಸಿ ಅರಮನೆಯನ್ನ ತ್ಯಜಿಸಿ ಯಾರಿಗೂ ಗೊತ್ತಾಗದ ಹಾಗೆ ಹೋಗಿಬಿಟ್ಟಿದ್ದಾರೆ ಎಂದು ಡಂಗುರ ಸಾರಿಸೋಣ. ಆತಂಕ ಬೇಡ ಮಗು. ಬ್ರಾಹ್ಮಣ ಕುಮಾರನನ್ನು ಬೆಲೆಗೆ ಕೊಂಡು ತರಲು ಈಗಾಗಲೇ ನಾನು ಪುರೋಹಿತರನ್ನ ಕಳುಹಿಸಿದ್ದೇನೆ. ಸತ್ಯ ಮಿಥ್ಯೆಯ ಹಿಂದೆ ನಚ್ಚುವುದೇ, ಮರೆಯೋಳಿಹುದನೆ ಸತ್ಯವೆಂದು. ನಾವು ನಚ್ಚುವುದೇ, ಮರೆಯೋಳಿಹುದನೆ ಸತ್ಯವೆಂದು. ಅಚ್ಚರಿಯ ತಂತ್ರವಿದು ಬ್ರಹ್ಮ ಸೃಷ್ಟಿಗಳೇಕೋ ಮುಚ್ಚಿಹವೋ ಸಾಜತೆಯ ಮಂಕುತಿಮ್ಮ. ಅವು ಮುಚ್ಚಿಹವೋ ಸಾಜತೆಯ ಮಂಕುತಿಮ್ಮ. ಸತ್ಯಕ್ಕಾಗಿ ಬದುಕಬೇಕು. ಬದುಕಬೇಕಾದ್ರೆ ಸುಳ್ಳು ಹೇಳಬೇಕು. ಹಾಗಾದ್ರೆ ಈ ಸತ್ಯ ಅಂದ್ರೆ ಏನು? ಏನು? ಇರೋದನ್ನ ಇದ್ದ ಹಾಗೆ ಹೇಳಿದ್ರೆ ಅದು ಸತ್ಯ. ಹಾಗಾದ್ರೆ ನಮ್ಮ ಪುರಾಣ, ಕಥೆ, ಕಾವ್ಯಗಳಲ್ಲಿ ಸತ್ಯ ಇದೆಯೇನು? ಇದೇನು? ಇರೋದನ್ನ ಇದ್ದ ಹಾಗೆ ಹೇಳಿದ್ರೆ ಅದು ಕಾವ್ಯವಾಗುತ್ತದೆಯೇ? ನಾನು ಕವಿ ಆಗುತ್ತೇನೆ? ಇದರಲ್ಲಿ ಕಲ್ಪನೆ ಅನ್ನೋದು ಬೇಡವೇ? ಬೇಕಪ್ಪ. ಕಲ್ಪನೆ ಅಂದ್ರೆ ಏನು? ಏನು? ಇಲ್ಲದನ್ನು ಇದೆ ಎಂದು ಹೇಳುವುದು ಅಂದ್ರೆ ಸುಳ್ಳು ಹೇಳೋದು. ಅಲ್ಲ, ಹಾಗಲ್ಲ ಅಲ್ವೇ? ಈ ಸತ್ಯಕ್ಕೂ ಅಸತ್ಯಕ್ಕೂ ಸರಿಯಾದ ವ್ಯಾಖ್ಯಾನ ಇರಲೇಬೇಕು. ಅದು ನನಗೆ ತಿಳಿದಿಲ್ಲ ಅಷ್ಟೇ. ಧೀಂ ತನನ ಧಿರೆನ ತಾದರೆ ತಾನಿ ಧೀಂ ತನನ ಧಿರೆನ ತಾದರೆ ತಾನಿ ಧೀ ತನನ ಧಿರೆನ. ಬರಬೇಕು ಬರಬೇಕು, ಕಾವ್ಯಶಾಸ್ತ್ರ ವಿನೋದ ವಿಹಾರಿಗಳು. ಬಹಳ ದಿನಗಳ ನಂತರ ಈ ದಾಸಿಯ ನೆನಪು ಬಂತೇನೋ. ಪದ್ಮಾವತಿ, ನನಗೆ ತುಂಬಾ ಆಯಾಸವಾಗಿದೆ. ಮನಸ್ಸು ಅಸ್ತವ್ಯಸ್ತಗೊಂಡಿದೆ. ಎಷ್ಟೆಂದರೆ ಇಲ್ಲಿಗೆ ಬರುವವರೆಗೂ ನನ್ನ ಮನಸ್ಸು ಸ್ಥಿಮಿತದಲ್ಲಿರಲಿಲ್ಲ. ಪದ್ಮಾವತಿ, ನೀನು ಕೇವಲ ವೇಶ್ಯೆಯಲ್ಲ, ನನ್ನ ಮನಸ್ಸು. ನಾನು ನಿನ್ನೊಡನೆ ಮಾತನಾಡಿದರೆ ಅದು ನನ್ನ ಪರಿವೀಕ್ಷಣೆ. ಕಾವ್ಯ ವಿನೋದಗಳಿಂದ ಮಹಾರಾಣಿಯವರ ಬೇಸರ ಕಳೆಯುವ ತಮಗೆ ತಮ್ಮ ಬೇಸರವನ್ನು ನಾನು ನಿವಾರಿಸುತ್ತೇನೆಂದಾದರೆ ನಾನೇ ಧನ್ಯನು. ಹೇಳಿ, ನಿಮ್ಮ ಈ ದುಗುಡಕ್ಕೆ ಕಾರಣವೇನು? ನಿನ್ನೆ ಚಂದ್ರಮತಿ ಮಹಾರಾಣಿಯವರಿಗೆ ಅಹಲ್ಯೆಯ ಕಥೆಯನ್ನು ಹೇಳಿದೆ. ತುಂಬ ಮುಜುಗರವಾಯಿತು. ಹೊಟ್ಟೆಪಾಡಿಗಾಗಿ ಸುಳ್ಳು ಹೇಳಬೇಕಲ್ಲ ಅಂತ ಸಂಕಟವೂ ಆಯಿತು. ಅಹಲ್ಯೆಯನ್ನು ಮಹಾಪತಿವ್ರತೆ ಎಂದು ಸುಳ್ಳು ಹೇಳಿದೆ. ಏನು?
ಹಾಗಾದರೆ ಅಹಲ್ಯೆ ಮಹಾಪತಿವ್ರತೆ ಅಲ್ವೇನು? ಮತ್ತೆ ಪುರಾಣ ಸುಳ್ಳೆ? ಸುಳ್ಳು, ವೇಶ್ಯೆ, ಸತ್ಯ, ಸತಿಧರ್ಮ ಈ ನಾಲ್ಕು ಎಲ್ಲಿರ್ತವೆ, ಹೇಗಿರ್ತವೆ ಅಂತ ಹೇಳೋದು ತುಂಬ ಕಷ್ಟ. ಒಮ್ಮೊಮ್ಮೆ ಗರತಿಯರ ಹತ್ರ ಸತ್ಯ ಧರ್ಮ ಹುಡುಕಿದ್ರೂ ಸಿಗೋದಿಲ್ಲ. ವೇಶ್ಯೆ ಹತ್ರ ಸತ್ಯ ಸೊಂಟ ಮುರ್ಕೊಂಡು ಬಿದ್ದಿರ್ತದೆ. ಹಾಗಾದರೆ ವೇಶ್ಯರ ಬಳಿ ಸತ್ಯ ಇರುತ್ತದೆ ಅಂತ ಸಿದ್ಧಾಂತ ಮಾಡ್ತೀರೇನು? ನೋಡು ಪದ್ಮಾವತಿ, ನೀನೊಬ್ಬಳು ಗಣಿಕಾಸ್ತ್ರಿ, ನಾನೊಬ್ಬ ಕವಿ. ನನ್ನ ನಿನ್ನ ನಡುವೆ ಹಣ ಒಂದನ್ನು ಬಿಟ್ಟರೆ ಬೇರೆ ಪ್ರತಿಬಂಧಕಗಳಿಲ್ಲ. ಸತ್ಯಕ್ಕೆ ಬಂಧನಗಳಾಗ್ಲಿ ನಿಬಂಧನೆಗಳಾಗ್ಲಿ ಇರೋದಿಲ್ಲ, ಅದು ಸ್ವತಂತ್ರವಾದದ್ದು. ಪದ್ಮಾವತಿ, ನೀನು ಯಾವತ್ತಾದರೂ ಸತ್ಯ ಹೇಳಿದೀಯಾ? ಇದೇನಪ್ಪ, ಒಬ್ಬ ವೇಶ್ಯೆಯ ಬಳಿ ಇಂಥ ಪ್ರಶ್ನೆ ಕೇಳುತ್ತಿದ್ದೀರಿ? ನಾನು ಇದ್ದಿದ್ದನ್ನ ಇದ್ದ ಹಾಗೆಯೇ ಹೇಳಿದ್ದೇನೆಯೇ ಹೊರತು ಸತ್ಯವನ್ನೇ ಹೇಳಬೇಕು ಅಂತ ಹೇಳಲಿಲ್ಲ. ಸರಿ ಸರಿ, ಹಾಗಾದ್ರೆ ಯಾವತ್ತಾದರೂ ಸುಳ್ಳು ಹೇಳಿದೀಯಾ? ಕವಿಗಳೇ, ಒಬ್ಬ ವೇಶ್ಯೆಯ ಬಳಿ ಎಂಥ ಪ್ರಶ್ನೆ ಕೇಳುತ್ತಿದ್ದೀರಿ? ನನ್ನ ಪಾಲಿಗೆ ಬದುಕೊಂದೇ ಸತ್ಯ. ಹಾಗಂತ ಈ ಸತ್ಯ ಸುಳ್ಳು ಇವುಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಕ್ಕೆ ನಾನು ತತ್ವಜ್ಞಾನಿಯಂತೂ ಅಲ್ಲ. ಸರಿ, ಹಾಗಾದ್ರೆ ಈಗ ನನಗಾಗಿ ಒಂದು ಸುಳ್ಳನ್ನು ಒಂದು ಸತ್ಯವನ್ನು ಹೇಳು ನೋಡೋಣ. ಧಿರ್ ಧಿರ್ ದೀ ಸಾನಾನ ಧೀರನಾ ಧಿರ್ ಧಿರ್ ದೀಂ ತನನ ಧೀರನಾ ತೋಂ ಧಿರ್ 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 ಧೀ 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 ಧೀ. ಸ್ವಾಮಿ, ನೀವು ನನ್ನನ್ನು ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿದು ಕೈ ಹಿಡಿದ ಪತಿ. ನಾನು ನಿಮ್ಮ ಅರ್ಧಾಂಗಿ. ಧೀರನಾ ಸದಾ ನಿಮ್ಮ ಧ್ಯಾನದಲ್ಲೇ ಇರುವವಳು. ಧೀರನಾ ನೀವಿಲ್ಲದ ಈ ಮನೆ ಒಂದು ಸ್ಮಶಾನ. ನೀವು ನನ್ನೊಡನಿದ್ದರೆ ಆಹಾ, ಈ ಸ್ಮಶಾನವೇ ಒಂದು ಅರಮನೆ. ಧೀರನಾ ಸ್ವಾಮಿ, ನಾನು ನಿಮ್ಮನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ. ಧೀರನಾ ಅಬ್ಬಾ, ಈ ಸುಳ್ಳು ಹೇಳುವುದು ಎಷ್ಟು ಕಷ್ಟ. ಪದ್ಮಾವತಿ, ನೀನು ಈಗ ಹೇಳಿರುವುದು ಸತ್ಯವೋ ಅಸತ್ಯವೋ? ನಿಮಗೇನನಿಸಿತು? ಆಡುವ ಮಾತಿನಲ್ಲಿ ಸುಳ್ಳಿನ ಛಾಯೆ ಕಂಡರು ಸತ್ಯವೆಂಬ ಹಾಗೆ ಕೇಳಿಸಿತು. ಮಾತಿನ ನವಿರು ಮಾಧುರ್ಯತೆಯಲ್ಲಿ ಸತ್ಯ ಇತ್ತು. ನಿನ್ನ ಮಾತುಗಳಲ್ಲಿ ನನಗೆ ಪ್ರಿಯವಾದ ಅಂತಃಸತ್ವದ ಅನುಭವ ಆಗುತ್ತಿತ್ತು. ಹೌದು ಪದ್ಮಾವತಿ, ನಾನು ನಿನ್ನನ್ನು ಅಗ್ನಿಸಾಕ್ಷಿಯಾಗಿಯೇ ಕೈ ಹಿಡಿದಿದ್ದೇನೆ. ಹೇಗನ್ನುವೆಯೋ? ಹೇಗೆ? ನೀನು ನನ್ನ ಕೈಗಳನ್ನು ಹಿಡಿದಾಗ ನನ್ನ ನರನಾಡಿಗಳೆಲ್ಲ ಬಿಸಿ ಏರುತ್ತಿದ್ದವು. ಅಗ್ನಿ ಇಲ್ಲದೆ ಈ ಬಿಸಿ ಎಲ್ಲಿಂದ ಬರಬೇಕು? ಹಾಗಾದರೆ ಈಗ ನಿಜವನ್ನು ಹೇಳಲೇ? ಬೇಡ 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 ಬೇಡ, ನನಗದರಿಂದ ಯಾವ ಪ್ರಯೋಜನವೂ ಇಲ್ಲ. ಈಗ ನೀನು ಹೇಳಿರುವ ಮಾತುಗಳನ್ನೇ 100 ಬಾರಿ ಹೇಳಬೇಡ. ಯಾಕೆ ಯಾಕೆ ನಗ್ತಾ ಇರು? ಕವಿಗಳು ತಿಳಿದು ತಿಳಿದು ಸತ್ಯದ ಬಗ್ಗೆ ವಿಚಾರ ಮಾಡುತ್ತಿದ್ದೀರಲ್ಲ ಅಂತ ನಗು ಬರ್ತಿದೆ. ನೋಡು ಪದ್ಮಾವತಿ, ಸತ್ಯ ಅನ್ನೋದು ಇರೋದಿದ್ರೆ ಅದು ಇಲ್ಲೇ ಇರಬೇಕು, ಅಥವಾ ಅದು ಇದೆಯೋ ಇಲ್ವೋ ನನಗೆ ಗೊಂದಲಾಗ್ತಿದೆ. ಇರ್ಲಿ, ಈಗ ನಿನಗೆ ಸಮಸ್ಯೆಯೊಂದನ್ನು ಹೇಳ್ತೇನೆ, ಅದನ್ನ ನಿನ್ನ ದೃಷ್ಟಿಯಿಂದ ಬಿಡಿಸು ನೋಡೋಣ. ಹೇಳಿ, ಪ್ರಯತ್ನಿಸುತ್ತೇನೆ. ಬದುಕಿನಲ್ಲಿ ಸತ್ಯವನ್ನೇ ಹೇಳಬೇಕು, ಅದರಂತೆ ನಡೆಯಬೇಕು ಎಂದು ಹಠತೊಟ್ಟ ಮಹಾರಾಜನೊಬ್ಬ ದೇವರ ವರದಿಂದ ಪುತ್ರನನ್ನು ಪಡೆಯುತ್ತಾನೆ. ದೇವರು ವರ ಕೊಡುತ್ತಾನೆ. ಕೊಟ್ಟ ಮೇಲೆ ಹುಟ್ಟಿದ ಮಗುವನ್ನು ತನಗೇ ಬಲಿ ಕೊಡಬೇಕು ಎಂದು ಕೇಳುತ್ತಾನೆ. ಆಗ ಮಹಾರಾಜ ಒಪ್ಪಿ ಬಿಡುತ್ತಾನೆ. ನೀವು ಹೇಳುತ್ತಿರುವುದು ಹರಿಶ್ಚಂದ್ರ ಮಹಾರಾಜರ ವಿಷಯ ಅಲ್ವೇ? ಹೌದು, ಹಾಗೆ ಈ ಸಮಸ್ಯೆ
ಸಮಸ್ಯೆ ನಿನಗೆ ಮೊದಲೇ ತಿಳಿದಿದೆಯೇನು? ಇಡೀ ದೇಶಕ್ಕೆ ಗೊತ್ತಿರದ ಸುದ್ದಿ ಮೊದಲು ನನ್ನ ಮನೆಯ ಪಲ್ಲಂಗದ ಮೇಲೆ ಕುಳಿತು ನಂತರ ದೇಶಕ್ಕೆ ತಿಳಿಯುತ್ತದೆ. ಶಬಾಸ್. ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರವೂ ನಿನಗೆ ತಿಳಿದಿದೆ ಅಂತ ಆಯ್ತು. ಮಹಾರಾಜರಾದವರಿಗೆ ಇವೆಲ್ಲ ಸಮಸ್ಯೆಗಳೇ ಅಲ್ಲ. ಏಕೆಂದರೆ ಅವರ ಬಳಿ ಹಣವಿಲ್ಲವೇ, ಅಧಿಕಾರವಿಲ್ಲವೇ, ಪುರೋಹಿತರಿಲ್ಲವೇ, ಜ್ಯೋತಿಷಿಗಳಿಲ್ಲವೇ, ಇಲ್ಲ ಕವಿಗಳಿಲ್ಲವೇ? ಅಂದರೆ ಈಗಾಗಲೇ ನಿಮ್ಮ ಮಹಾರಾಜರು 1000 ಗೋವುಗಳನ್ನು, ಅಗ್ರಹಾರ ಮಾನ್ಯವನ್ನು ಕೊಟ್ಟು ಬ್ರಾಹ್ಮಣ ಬಾಲಕನೊಬ್ಬನನ್ನ ಕೊಳ್ಳಲು ನಿರ್ಧರಿಸಿದ್ದಾರೆ. ಏನಂತೆ? ನೀನು ಹೇಳುತ್ತಿರುವುದು ನಿಜವೇನು? 1000 ಗೋವುಗಳನ್ನು, ಅಗ್ರಹಾರ ಮಾನ್ಯವನ್ನು ಪಡೆದು ಬೆಲೆಗೆ ಮಕ್ಕಳನ್ನು ಮಾರುವವರು ಈ ದೇಶದಲ್ಲಿ ಇದ್ದಾರೇನು? ಯಾಕೆ? ನಿಮ್ಮ ಮುಂದೆ ಸ್ವತಃ ನಾನೇ ನಿಂತಿರುವುದು ನಿಮಗೆ ಕಾಣುತ್ತಿಲ್ಲವೇನು? ಬೆಲೆಗೆ ಮೈ ಮಾರುವುದು ನನ್ನ ಬದುಕು. ಈ ಬದುಕು ಏನನ್ನ ಬೇಕಾದರೂ ಮಾಡಿಸುತ್ತದೆ. ಹಸಿವು, ಹಣ, ಅಧಿಕಾರ, ಗೌರವ, ಅಂತಸ್ತುಗಳಿಗಾಗಿ ಏನನ್ನ ಬೇಕಾದರೂ ಮಾಡಿಸುತ್ತದೆ ಕವಿಗಳೇ. ಆದರೆ ಇದು ಅನ್ಯಾಯ, ಇದು ಅನ್ಯಾಯ. ತನ್ನ ಮಗನನ್ನು ಉಳಿಸಿಕೊಳ್ಳುವುದಕ್ಕಾಗಿ ಬೇರೊಬ್ಬ ಮಗನನ್ನು ಬೆಲೆಗೆ ಕೊಂಡು ಬಲಿ ಕೊಡುವ ಅನ್ಯಾಯವನ್ನು ನಾನು ನಂಬೋದಾದ್ರೂ ಹೇಗೆ? ನಿಮಗೆ ನಿಮ್ಮ ಆಶ್ರಯದಾತರ ತಪ್ಪುಗಳು ಗೋಚರವಾಗುವುದಿಲ್ಲ. ಏಕೆಂದರೆ ಅನ್ಯಾಯಗಳಿಗೆ ನೀವು ಪರೋಕ್ಷವಾಗಿ ಬೆಂಬಲಿಸುತ್ತೀರಿ. ಅನ್ಯಾಯವನ್ನ ಗುರುತಿಸಬೇಕಾದರೆ ರಾಜದ್ರೋಹಿಯಾಗಿರಬೇಕು, ಇಲ್ಲವೇ ನನ್ನ ಹಾಗೆ ವೇಶ್ಯರಾಗಿರಬೇಕು. ಸಾಕು ಸಾಕು, ನಿಲ್ಲಿಸಿ ಪದ್ಮಾವತಿ. ನನಗೆ ತುಂಬಾ ಆಯಾಸವಾಗ್ತಿದೆ, ಮನಸ್ಸು ಅಸ್ತವ್ಯಸ್ತಗೊಂಡಿದೆ. ಬಾ, ಇದನ್ನು ಹೇಗಾದ್ರೂ ಮಾಡಿ ತಣಿಸುವ. ಏಯ್, ಎಳ ಮೇಲೆ ಎಳ. ಹಣ ಕೊಡದೆ ಪಲ್ಲಂಗವನ್ನೇರಲು ಇದು ಗೃಹಸ್ಥರ ಮನೆಯೇನು? ನಾನು ನಿನ್ನ ಹೆಂಡತಿಯೇನು? ಪದ್ಮಾವತಿ, ತೆಗೆದುಕೋ. ಕವಿಗಳು ಹೀಗೆ ಬರಬೇಕು, ಹಾಗೇ ಬರು. ನೃತ್ಯವೋ ಬ್ರಹ್ಮ ನಟರಾಜನದು ಜಗವೆಲ್ಲ, ಪ್ರತ್ಯೇಕ ಜೀವದಶೆ ಅವನಂಗ ಭಂಗಿ, ಅಂಗ ಭಂಗಿ ಅವನಂಗ ಭಂಗಿ, ಸತ್ಯ ಸತ್ವಜ್ವಾಲೆ ವಿಶ್ವ ಮಾಯಾಲೀಲೆ, ಮಾಯಾಲೀಲೆ ಮಾಯಾಲೀಲೆ ಮಾಯಾಲೀಲೆ, ಸತ್ಯ ಸತ್ವಜ್ವಾಲೆ ವಿಶ್ವ ಮಾಯಾಲೀಲೆ. ಪ್ರತ್ಯಗಾತ್ಮನು ನೀನು ಮಂಕುತಿಮ್ಮ, ಪ್ರತ್ಯಗಾತ್ಮನು ನೀನು ಮಂಕುತಿಮ್ಮ, ಪ್ರತ್ಯಗಾತ್ಮನು ನೀನು ಮಂಕುತಿಮ್ಮ, ಪ್ರತ್ಯಗಾತ್ಮನು ನೀನು ಮಂಕುತಿಮ್ಮ. ಅರಮನೆಯ ಕಡೆ ಹೋಗಿದ್ದೀರೇನು? ಮಹಾರಾಜರ ದರ್ಶನವಾಯ್ತೇನು? ಅಯ್ಯೋ ನಮ್ಮ ಅದೃಷ್ಟವೇ ಸುಕ್ರತೆ. ರಾಜಕುಮಾರ ರೋಹಿತಾಶ್ವ ಪಿತೃವಾಕ್ಯವನ್ನು ಧಿಕ್ಕರಿಸಿ ಅರಮನೆಯನ್ನು ಬಿಟ್ಟು ಹೋಗಿದ್ದಾರಂತೆ. ರಾಜದರ್ಶನ ಮಾಡಿ ಯಾಚಿಸಿ ನಮ್ಮ ದಾರಿದ್ರ್ಯವನ್ನು ನೀಗಿಸಿಕೊಳ್ಳಬೇಕೆಂದು ಅಯೋಧ್ಯೆಗೆ ಬಂದರೆ ಇಲ್ಲಿಯೂ ನಮ್ಮ ಅದೃಷ್ಟ ಕೈಕೊಟ್ಟಿತು. ವಿಧಿ ವಿಲಾಸವೆಂದರೆ ಇದೇ ಅಲ್ಲವೇ? ಇನ್ನು ಮಹಾರಾಜರು ದರ್ಶನವೀಯುತ್ತಾರೆಂಬ ನಂಬಿಕೆ ನನಗಿಲ್ಲ. ನಡೆ ಹೋಗೋಣ. ಎಲ್ಲಿಗೆ? ಎಲ್ಲಿಂದ ಬಂದೆವೋ ಅಲ್ಲಿಗೆ. ನಾನು ಬರುವುದಿಲ್ಲ. ಅಯೋಧ್ಯೆಯಲ್ಲಿ ತಿರಿದುಂಡರೂ ಚಿಂತೆ ಇಲ್ಲ. ನಾನು ಬರುವುದಿಲ್ಲ. ಹಠ ಮಾಡಬೇಡ ಸುಕ್ರತೆ, ಇಲ್ಲಿರುವುದು ನಮಗೆ ಯುಕ್ತವಲ್ಲ.
ಏನಾದರೂ ಸಿಗುವುದೋ ಬೇಡಿಕೊಂಡು ಬರುತ್ತೇನೆ. ನೀನು ಇಲ್ಲಿಯೇ ಇರು ಮಗು. ಶ್ರೀಮಂತ, ಶ್ರೀಮಂತ, ಬಾ ಮಗು ಬಾ. ಅವನನ್ನು ಇಲ್ಲಿಯೇ ಬಿಟ್ಟರೆ ನಾವೇನು ತಿಂದು ಬಿಡುತ್ತೇವೆಯೇ? ನನಗೂ ಬೇಸರ, ಹಸಿವು. ಈ ಮಗನ ಮುಖವನ್ನಾದರೂ ನೋಡಿಕೊಂಡು ಅದನ್ನ ಮರೆಯೋಣ ಎಂದಷ್ಟೇ. ವಿಧಿವತ್ತಾಗಿ ಸ್ವೀಕರಿಸುತ್ತಾರಂತೆ. ಯಾರಾದರೂ ಕೊಡಲು ಸಿದ್ಧರಿದ್ದರೆ ಅಂಥವರಿಗೆ ಮಹಾರಾಜರು ಸುಪ್ರೀತರಾಗಿ 1,000 ಗ್ರಾಮವನ್ನು 1 ಎಮ್ಮೆಗಳನ್ನು ಕೊಡುತ್ತಾರಂತೆ. ಅಪಭ್ರಂಶ! 1,000 ಗೋವುಗಳನ್ನು 1 ಗ್ರಾಮವನ್ನು ಇವ್ರು ಹೇಳಿದ್ರಲ್ಲ, ಇದನ್ನೇ ಕೊಡ್ತಾರಂತೆ. ತಮ್ಮ ಪುತ್ರನನ್ನು ಕಡಲಿಚ್ಛಿಸುವವರು ಇಲ್ಲಿ ಬಂದು ರಾಜಪುರೋಹಿತರ ಬಳಿ ಬಂದು ಹಿಡ್ಕೊಳ್ಳಿ. ಇವ್ರ ಕೈಲಿದೆಯಲ್ಲ ಅದನ್ನ ಹಿಡ್ಕೊಳ್ಳಿ. ಕೇಳಿದೆಯಾ ಸುಪ್ರದ ಸುದ್ದಿಯನ್ನ? 1,000 ಗೋವುಗಳು 1 ಗ್ರಾಮ ಅಗ್ರಹಾರ. ಯಾರಿಗುಂಟು ಯಾರಿಗಿಲ್ಲ. ಅದೃಷ್ಟ ಲಕ್ಷ್ಮಿ ಬೀದಿಯಲ್ಲಿ ನಿಂತು ನಮ್ಮನ್ನು ಕರೆಯುತ್ತಿದ್ದಾಳೆ. ಹೋಗಿ ವೀಳ್ಯವನ್ನು ಹಿಡಿಯಿರಿ. ಏನು ಮಾತನಾಡುತ್ತಿದ್ದೀಯೇ? ನಿನಗೇನು ಬುದ್ಧಿ ಭ್ರಮಣೆ ಆಗಿಲ್ಲ ತಾನೇ? ಈಗ ಆಗಿಲ್ಲ. ನೀವು ಹೋಗಿ ವೀಳ್ಯವನ್ನು ಹಿಡಿಯದೇ ಇದ್ದರೆ ನನಗೆ ಖಂಡಿತವಾಗಿಯೂ ಬುದ್ಧಿ ಭ್ರಮಣೆಯಾಗುತ್ತದೆ. ಹೋಗಿ ವೀಳ್ಯವನ್ನು ಹಿಡಿಯಿರಿ. ಯೋಚಿಸಿ ನೋಡು ಸುಕ್ರತೆ. ಹಸಿವಿನಲ್ಲಿ ಮನುಷ್ಯ ವಿಚಾರ ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ, ವಿಕೃತನಾಗುತ್ತಾನೆ. 1,000 ಗೋವುಗಳನ್ನು ಅಗ್ರಹಾರ ಮಾನ್ಯವನ್ನು ಪಡೆಯುವುದು ಮಕ್ಕಳನ್ನು ಪಡೆದಷ್ಟು ಸುಲಭವಲ್ಲ. ಒಮ್ಮೆ ಅದನ್ನು ಪಡೆದವೆಂದರೆ 100 ಮಕ್ಕಳನ್ನಾದರೂ ಹಡೆದುಕೊಟ್ಟೇನು. ಹೋಗಿ ವೀಳ್ಯವನ್ನು ಹಿಡಿಯಿರಿ. ಹಾಗಾದರೆ ನಿನ್ನ ಮುದ್ದಿನ ಮಗನನ್ನು ಕೊಡು, ಈಗಲೇ ವೀಳ್ಯವನ್ನು ಹಿಡಿಯುತ್ತೇನೆ. ಏಕೆ ನಿಮ್ಮ ಮಗನನ್ನು ಕೊಡಲಾರಿರೇನು? ನಿಮಗೆ ನಿಮ್ಮ ಮಗ ಶ್ರೀಮಂತ ಹೇಗೆ ಮುದ್ದಿನ ಮಗನೋ, ನನಗೆ ನನ್ನ ಸಂತೃಪ್ತ ಮುದ್ದಿನ ಮಗ. ಮೇಲಾಗಿ ಇವನಿನ್ನೂ ಎಳೆಯ ಕೂಸು. ನಾನಿವನನ್ನು ಕೊಡಲಾರೆ. ಮಗು ಶ್ರೀಮಂತ, ಶ್ರೀಮಂತ, ನನಗೆ ನನ್ನ ಶ್ರೀಮಂತ ನಾನು ಸತ್ತಾಗ ತಿಲತರ್ಪಣವನ್ನು ಕೊಡಲಾದರೂ ಬೇಕು. ನಾನು ಇವನನ್ನು ಕೊಡಲಾರೆ. ನನ್ನ ಕಿರಿಯ ಮಗನಿಲ್ಲದ ಶ್ರೀಮಂತಿಕೆ ನನಗೆ ಬೇಡ. ನಾನು ಇವನನ್ನು ಕೊಡಲಾರೆ. ಹಾಗಾದರೆ ಮಧ್ಯಮ ಪುತ್ರ ಶುನಶೇಪನನ್ನು ಕೊಡೋಣವೇನು? ಆಗ
ಬಾರದವ. ಅಂಥವನನ್ನು ಮಹಾರಾಜರು ಒಪ್ಪುತ್ತಾರೋ ಇಲ್ವೋ? ಆ ಮಾತು ಆಮೇಲೆ. ಈಗ ಬೇರೆಯವರು ವೀಳ್ಯವನ್ನು ಹಿಡಿದಕ್ಕೂ ಮುಂಚೆ ಹೋಗಿ ವೀಳ್ಯವನ್ನು ಹಿಡಿಯಿರಿ. ಆಗಲಿ. ಅಯ್ಯ ರಾಜಸೇವಕರೇ, ನಿಲ್ಲೆ ನಿಲ್ಲೆ. ಯಾರಯ್ಯ ನೀನು? ನಾನು ಸತ್ಕುಲ ಪ್ರಸೂತನಾದ ಬ್ರಾಹ್ಮಣ. ನಾನು ನನ್ನ ಮಗನನ್ನ ಮಹಾರಾಜರಿಗೆ ಕೊಡ್ತೇನೆ. ನನಗೆ ವೀಳ್ಯವನ್ನು ಕೊಡಿ. ಇಲ್ಲ. ಅಯ್ಯ ಬ್ರಾಹ್ಮಣ ಶ್ರೇಷ್ಠನೇ, ನೀನು ಸ್ವಯಂ ಪ್ರೇರಿತನಾಗಿ ನಿನ್ನ ಮಗನನ್ನು ಕೊಡುವೆಯೋ ಅಥವಾ ಪ್ರತಿಫಲಾಪೇಕ್ಷೆಯಿಂದ ಮಗನನ್ನು ಮಾರಿಕೊಳ್ಳುತ್ತಿರುವೆಯೋ? ಮಾರಿಕೊಳ್ಳುತ್ತೇನೆಂದರೆ ಮಹಾರಾಜರು ಒಪ್ಪುವುದಿಲ್ಲವೇನು? ಹಾಗಾದರೆ ದಾನವಾಗಿ ನೀಡಿ ಮಹಾರಾಜರ ಬಳಿ ಧನವನ್ನು ಯಾಚಿಸುತ್ತೇನೆ. ಅಯ್ಯ ಬ್ರಾಹ್ಮಣ ಶ್ರೇಷ್ಠನೇ, ನೀನು ನಿನ್ನ ಮಗನನ್ನು ಮಾರಿಕೊಳ್ಳುವ ಉದ್ದೇಶವಾದ್ರೂ ಏನು? ಕಾಣ್ತಾ ಇಲ್ಲವೇ? ಕಿತ್ತು ತಿನ್ನುತ್ತಿರುವ ದಾರಿದ್ರ್ಯ, ಹಸಿವು. ಇದಕ್ಕೆ ನಿನ್ನ ಹೆಂಡತಿ ಒಪ್ಪಿದ್ದಾಳೆ? ಹೌದು, ಇದಕ್ಕೆ ನಾನು ಒಪ್ಪಿದ್ದೇನೆ. ಹೌದು, ನಾನು ನನ್ನ ಹೆಂಡತಿ ಕೂಡಿಯೇ ಮಾರುತ್ತಿದ್ದೇವೆ. ಆದ್ರೆ ಈ ಮುದ್ದು ಮಕ್ಕಳನ್ನ ನೀವು ಸಾಕು ಕವಿಗಳೇ, ಬ್ರಾಹ್ಮಣೋತ್ತಮರೇ, ನೀವು ಮುಂದೆ ಬನ್ನಿ, ಹಿಡಿಯಿರಿ ವೀಳ್ಯವನ್ನು. ನೀವು ಮಾರುವ ಪುತ್ರನನ್ನೇ ಕರೆದುಕೊಳ್ಳಿ, ನಾನು ನಿಮ್ಮನ್ನು ಮಹಾರಾಜರ ಬಳಿ ಕೊಂಡೊಯ್ಯುತ್ತೇನೆ. ಯಾವ ಬ್ರಾಹ್ಮಣ ಶ್ರೇಷ್ಠನೇ, ಮಹಾರಾಜರು ಯಾವ ಉದ್ದೇಶಕ್ಕಾಗಿ ನಿನ್ನ ಮಗನನ್ನು ಕೊಂಡುಕೊಳ್ಳುತ್ತಾರೆ ಅನ್ನುವುದನ್ನು ತಿಳಿಯದೆ ವೀಳ್ಯವನ್ನು ಹಿಡಿದು ಬಿಟ್ಟಿಯಲ್ಲ. ತಿಳಿಯುವ ಅವಶ್ಯಕತೆ ನನಗಿಲ್ಲ. ಮಾರಿಕೊಂಡ ಮೇಲೆ ಅವನ ಮೇಲಿನ ಅಧಿಕಾರ ಹೋಗಿಬಿಡುತ್ತದೆ. ಅವರು ಅವನನ್ನ ಏನು ಬೇಕಾದರೂ ಮಾಡಿಕೊಳ್ಳಲಿ. ಅವನ ವಿಧಿ ಹೇಗಿದೆಯೋ ಹಾಗೆಯೇ ನಡೆಯುತ್ತದೆ. ಒಂದು ವೇಳೆ ಮಹಾರಾಜರು ನಿನ್ನ ಮಗನನ್ನು ಯಾಗದ ಬಲಿಪಶುವನ್ನಾಗಿ ಮಾಡುವರು ಎಂದು ಊಹಿಸು, ಆಗಲೂ ನಿನ್ನ ನಿರ್ಧಾರ ಬದಲಿಸುವುದಿಲ್ಲವೇನು? ಕೊಂಡ ಮೇಲೆ ಋಣ ತೀರಿತೆಂದು ಹೇಳಿದೆನಲ್ಲ, ಆಗುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ತೆಗೆದುಕೋ ಮಗು, ಶುನಶೇಪ, ಬಾ ಮಗು, ನಿನ್ನ ಅರಮನೆ ಕರ್ಕೊಂಡು ಹೋಗ್ತೇನೆ, ಮಹಾರಾಜರಂತ ತೋರಿಸ್ತೇನೆ. ಬಾ ಮಗು, ಬಾ. ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ. ಬ್ರಹ್ಮವೇ ಸತ್ಯ, ಸೃಷ್ಟಿಯೇ ಮಿಥ್ಯೆ. ಬ್ರಹ್ಮವೇ ಸತ್ಯ, ಸೃಷ್ಟಿಯೇ ಮಿಥ್ಯೆ ಎನ್ನುವಡೆ ಸಂಬಂಧವಿಲ್ಲವೇ ಆ ವಿಷಯ ಯುಗಕ್ಕೆ. ಎನ್ನುವಡೆ ಸಂಬಂಧವಿಲ್ಲವೇ ಆ ವಿಷಯ ಯುಗಕ್ಕೆ. ನಮ್ಮ ಕೈ ಮನಸ್ಸುಗಳೇ ನಮಗೆ ಸಟೆ ಬೀಳುವಡೆ, ನಮ್ಮ ಕಣ್ಮನಸ್ಸುಗಳೇ ನಮಗೆ ಸಟೆ ಬೀಳುವಡೆ. ನಂಬುವದ ದಾರನೋ ಮಂಕುತಿಮ್ಮ, ನಂಬುವದ ದಾರನೋ ಮಂಕುತಿಮ್ಮ, ನಂಬುವದ ದಾರನೋ ಮಂಕುತಿಮ್ಮ. ಮಹಾಪ್ರಭುಗಳಿಗೂ ಮಹಾಮುನಿಗಳಿಗೂ ಪ್ರಣಾಮಗಳು. ಪುರೋಹಿತರೇ, ಹೋದ ಕೆಲಸವೇನಾಯಿತು? ತಮ್ಮ ಮಕ್ಕಳನ್ನು ಮಾರಿಕೊಳ್ಳುವ ತಂದೆ ತಾಯಿಗಳ ಯಾರಾದರೂ ಸಿಕ್ಕಿದರೆ? ಸಿಕ್ಕಿದರು. ಬಡತನವನ್ನು ಸಹಿಸಲಾಗದೆ ಅಯೋಧ್ಯ ನಗರಕ್ಕೆ ಬಂದ ಉಜಿಗರ್ತ ಎಂಬ ಬ್ರಾಹ್ಮಣನು ತನ್ನ ಮಧ್ಯಮ ಪುತ್ರನನ್ನು ವಿಕ್ರಯಿಸಲಿದ್ದಾನೆ. ಓಹ್, ಆ ಅಜೀಗರ್ತನೆಲ್ಲಿ ಇಲ್ಲಿಯೇ ಇದ್ದಾನೆ. ಹೊರ ಹೇಳಿ. ಉಜಿಗರ್ತ, ಬಾ ಮುಂದೆ. ಮಹಾಮುನಿಗಳಿಗೂ ಮಹಾರಾಜರಿಗೂ ಪ್ರಣಾಮಗಳು. ಶುಭಂ ಭೂಯಾತ್. ಎದ್ದೆ. ಅಯ್ಯ ಬ್ರಾಹ್ಮಣೋತ್ತಮರೇ, ತಮ್ಮ ಪುತ್ರನನ್ನು ನಮಗೆ ಕೊಡುವುದರ ಬಗ್ಗೆ ನಿಮ್ಮ ಅಂತಃಕರಣ ಪೂರಕ ಒಪ್ಪಿಗೆ ಇದೆಯೇ? ಮಹಾಪ್ರಭುಗಳೇ,
ನಿಮ್ಮ ದರ್ಶನವಾದದ್ದೇ ನನ್ನ ಪೂರ್ವ ಜನ್ಮದ ಸುಕೃತ. ಮಗು, ಈ ಶುನಶೇಪ, ಬಾ ಮಗು, ಬಾ ಬಾ. ಮಹಾರಾಜರಿಗೆ ನಮಸ್ಕಾರ ಮಾಡು. ಇದು ಶುನಶೇಪನೆಂದು ಹೆಸರಿಟ್ಟಿರುವ ಈ ನನ್ನ ಪುತ್ರನನ್ನು ಒಪ್ಪಿಸಿಕೊಳ್ಳಬೇಕು. ಆದರೆ ಏನು? ನಿಸ್ಸಂಕೋಚವಾಗಿ ಹೇಳಿ. ಮಹಾಪ್ರಭುಗಳೇ, ನಾನು ನಿಮಗೆ ಒಪ್ಪಿಸುತ್ತಿರುವ ಶುನಶೇಪ ಮಾತು ಬಾರದ ಮೂಕ. ಏನು? ಆದರೆ ಸಂಪೂರ್ಣ ಮೂಕನಲ್ಲ. ಎಲ್ಲರಂತೆ ಮಾತು ಬಾರದವನು, ವಿಚಿತ್ರ ಸ್ವಭಾವದವನು. ದುಃಖವಾದರೆ ನಗುತ್ತಿರುತ್ತಾನೆ, ಸಂತೋಷವಾದರೆ ಕಂಬನಿ ತುಂಬಿ ಅಂತರ್ಮುಖಿಯಾಗುತ್ತಾನೆ. ಕೂಗಿ ಕರೆದರೆ ಬರುತ್ತಾನೆ, ಹೋಗೆಂದರೆ ಹೋಗುತ್ತಾನೆ. ಹಾಗಾದರೆ ನಿಮ್ಮ ಪುತ್ರ ನಮಗೆ ಪ್ರಶಸ್ತನಾದವನು. ಹೌದು. ನಾವು ಅವನನ್ನು ಸ್ವೀಕರಿಸುತ್ತೇವೆ. ಹರಿಶ್ಚಂದ್ರ, ಆಚಾರ್ಯರೇ, ದಾನ ಕಾರ್ಯವನ್ನು ನೆರವೇರಿಸೋಣವೇ? ಹಾಗೆಯೇ ಆಗಲಿ ಆಚಾರ್ಯರೇ. ಈರುವರು ನಿಮ್ಮ ನಿಮ್ಮ ಕುಲದೇವರ ಸ್ಮರಣೆಯನ್ನ ಮಾಡಿಕೊಳ್ಳಿ. ತದೇವ ಲಗ್ನಂ ಸುದಿನಂ ತದೇವ, ತಾರಾಬಲಂ ಚಂದ್ರಬಲಂ ತದೇವ, ವಿದ್ಯಾಬಲಂ ದೈವಬಲಂ ತದೇವ, ಲಕ್ಷ್ಮೀಪದೇ ತೇಂಘ್ರಯುಗಂ ಸ್ಮರಾಮಿ. ಅಪುತ್ರಸ್ಯ ವಂಶೋದ್ಧಾರಾಯ ಪುತ್ರದಾನ ಕರ್ಮ ಕರಿಷ್ಯೆ. ಹರಿಶ್ಚಂದ್ರ, ಆಚಾರ್ಯರೇ, ಪುತ್ರಂ ಮೇ ದೇಹಿ. ಪುತ್ರಂ ಮೇ ದೇಹಿ. ಬ್ರಾಹ್ಮಣೋತ್ತಮರೇ, ಅಜಿಗರ್ತ ದದಾಮಿ ದದಾಮಿ ದದಾಮಿ. ಕುಲದೇವಾದ್ಯ ಪ್ರತ್ಯಕ್ಷಾತ್ ಮಮ ಸೋನಂ ಪ್ರಯಚ್ಛಾಮಿ. ಸ್ವೀಕುರುಷ್ವ ಮಹಾಭಾಗ ತವ ವಂಶಾವಿಭೂತಯೇ. ಪ್ರತಿಗೃಹಾತು ಪ್ರತಿಗೃಹ್ಣಾತು. ಯೇನ ದಾನೇನ ತತ್ಪುಣ್ಯಂ ದುರ್ಲಭಂ ಮೋಕ್ಷ ಸಾಧಕಂ. ಶ್ರದ್ಧಯಾ ಪಾಲಯ ಪುತ್ರಂ ತೇನ ಕುಲಹಿತಾಯ ಚ. ಪ್ರತಿಗೃಹಾಮಿ. ಪ್ರತಿಗೃಹಾಮಿ. ಪುರೋಹಿತರೇ, ನಾವು ಹಿಂದೆ ಡಂಗುರ ಸಾರಿಸಿದಂತೆ ಅವರಿಗೆ ಸಲ್ಲಬೇಕಾದ ಎಲ್ಲ ಕಾಣಿಕೆಗಳನ್ನು ಕೊಡಲು ಏರ್ಪಾಡು ಮಾಡಿ. ಅಷ್ಟೇ ಅಲ್ಲದೆ ಈ ಶುನಶೇಪನನ್ನು ರಾಜೋಚಿತವಾಗಿ ಅಲಂಕರಿಸಿ ಅಯೋಧ್ಯೆಯ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಇನ್ನು ಮುಂದೆ ಈ ಬಾಲಕ ಮಹಾರಾಜರ ಔರಸ ಪುತ್ರನೆಂದು ಸಾರಿ ಹೇಳಿ. ಹಾಗೆಯೇ ಆಗಲಿ. ಧನ್ಯೋಸ್ಮಿ ಧನ್ಯೋಸ್ಮಿ ಧನ್ಯೋಸ್ಮಿ. ವಶೀಕರ್ತ, ಮಹಾಸ್ವಾಮಿ, ಬಂದೆ ಬಂದೆ. ಮಗು ಮಗು ಶುನಶೇಪ, ಬಾ ಮಗು, ಬಾ ಬಾ ಮಗು, ಕುಳಿತುಕೋ ಕುಳಿತುಕೋ. ಎಂಥ ಮುಗ್ಧ ನಗು ಮಗು. ನನ್ನನ್ನು ಕ್ಷಮಿಸು ಮಗು. ಚಂದ್ರಮತಿ, ನಿನ್ನ ಆಸೆಯಂತೆ ನಮಗೆ ಪುತ್ರ ವಿಯೋಗವಾಗದಂತೆ ವರುಣ ಯಾಗವನ್ನು ನೆರವೇರಿಸಲು ಏರ್ಪಾಡು ಮಾಡಿದ್ದೇವೆ. ಸತ್ಯಕ್ಕೆ ಮನೆಯಲ್ಲಿ ಎಲ್ಲಿ ಮನೆ ಸತ್ಯಕ್ಕೆ, ಮನೆಯಲ್ಲಿ ಸತ್ಯಕ್ಕೆ. ಶ್ರುತಿ ತರ್ಕ ಮಾತ್ರದೊಳೆ, ಶ್ರುತಿ ತರ್ಕ ಮಾತ್ರದೊಳೆ, ಮನೆಯಲ್ಲಿ ಸತ್ಯಕ್ಕೆ. ಅನುಭವವು ಅದರೊಂದು ನೆಲೆಯಾಗದಿಯುವುದೇ, ಅನುಭವವು ಅದರೊಂದು ನೆಲೆಯಾಗದಿಯುವುದೇ.
ಮನುಜ ಹೃದಯಾಂಗಣದೋಳ್ ಎನಿತೆನಿತೋದನಿಯುದಿಸಿ ಮನುಜ ಹೃದಯಾಂಗಣದೋಳ್ ಎನಿತೆನಿತೋದನಿಯುದಿಸಿ ಅಣಕಿ ಬವೋ ತರ್ಕವನೋ ಮಂಕುತಿಮ್ಮ ಅವು ಅಣಕಿ ಬವೋ ತರ್ಕವನೋ ಮಂಕುತಿಮ್ಮ. ಅಯೋಧ್ಯ ನಗರದ ಮಹಾಪ್ರಜೆಗಳೇ, ಹರಿಶ್ಚಂದ್ರ ಮಹಾರಾಜರು ಈ ದೇಶಕ್ಕೆ ಹಾಗೂ ಪ್ರಜೆಗಳಿಗೆ ಹಿತವನ್ನುಂಟು ಮಾಡುವ ಘನ ಉದ್ದೇಶದಿಂದ ಈ ಶುನಶೇಪ ಎಂಬ ಬ್ರಾಹ್ಮಣ ಕುಮಾರನನ್ನು ಅಜಿಗರ್ತ ಎಂಬ ಬ್ರಾಹ್ಮಣರಿಂದ ಶಾಸ್ತ್ರೋಕ್ತವಾಗಿ ಕೊಂಡುಕೊಂಡಿದ್ದಾರೆ. ಇನ್ನು ಮುಂದೆ ಈತ ಮಹಾರಾಜರ ಪುತ್ರ. ಬ್ರಾಹ್ಮಣರು ಯಾರಿಗಾದರೂ ಆಕ್ಷೇಪವಿದ್ದಲ್ಲಿ ಅಂತಹವರ ಆಕ್ಷೇಪಗಳಿಗೆ ಸ್ವತಃ ಮಹಾರಾಜರೇ ಉತ್ತರವನ್ನು ಕೊಡಲಿದ್ದಾರೆ. ಕೇಳಿದ್ರೇನ್ರಿ ದೀಕ್ಷಿತ್ರೆ? ಕೇಳಿಸ್ಕೊಂಡೆ ಏನು ಇವಾಗ? ಈ ಕ್ಷತ್ರಿಯ ಧರ್ಮಕ್ಕೂ ಬ್ರಾಹ್ಮಣ ಧರ್ಮಕ್ಕೂ ಎಲ್ಲಿಯೋ ಒಂದೆಳೆ ಹೆಚ್ಚು ಕಡಿಮೆ ಆಗಿರ್ಬಹುದಲ್ವೇ? ಮಣಿ, ನೀನು ಅನುಮಾನಕ್ಕೊಂದಿಷ್ಟು ಉಪ್ಪು. ಯಾವುದಿಗೆ ಹೆಚ್ಚು ಕಡಿಮೆ ಆಗಿದ್ದು? ನಮ್ಮ ಧರ್ಮಶಾಸ್ತ್ರದಲ್ಲಿ ಹಡೆದು ಪಡೆದ ಮಗನಿಂದಲೇ ತರ್ಪಣ ತಗೊಳ್ಬೇಕು ಅಂತಿಲ್ವೇ? ಆದ್ರೂ ಇಲ್ಲಿ ನೋಡಿ, ಕ್ಷತ್ರಿಯ ಧರ್ಮಶಾಸ್ತ್ರದಲ್ಲಿ ಹೇಗಿದೆ ಅಂತ, ಕೊಂಡುಕೊಂಡ ಮಗನಿಂದಲೂ ಪಿಂಡ ಹಾಕಿಸ್ಕೊಳ್ಬೋದು ಅಂತ ಆಯ್ತಲ್ವೇ? ನಿನ್ನ ತಲೆ ಹಾಳಾಯಿತು. ಮಹಾರಾಜರು ಬದುಕಿರುವಾಗಲೇ ತಿಥಿ ಮಾತಾಡ್ತಾ ಇದ್ದೀಯಲ್ಲೋ. ಹಾಗಾದ್ರೆ ಮಹಾರಾಜರು ಯಾವ ಉದ್ದೇಶಕ್ಕಾಗಿ ಆ ಬಾಲಕನನ್ನ ಕೊಂಡುಕೊಂಡಿರಬಹುದು? ಅದನ್ನ ಕೊಂಡುಕೊಂಡವ್ರನ್ನ ಹೋಗಿ ಕೇಳು. ಏನೋ ಅನುಮಾನ. ಒಂದು ಪಕ್ಷ ವರುಣಯಾಗ ಮಾಡುವುದಕ್ಕಾಗಿ ತನ್ನ ಮಗ ರೋಹಿತನ ಬದಲಾಗಿ ಈ ಬಾಲಕ ಮುಚ್ಚಿಕೊಳ್ಳೋ ಸಾಕು ವೈನ. ಗಟ್ಟಿಯಾಗಿ ಮಾತಾಡಬೇಡ. ಯಾರಾದ್ರೂ ಕೇಳಿಸ್ಕೊಂಡು ಬಿಟ್ಟಾರೋ ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ನಮಗಾಗೋದೇನಿದೆ? ಯಾಗ ಮಾಡಿದ್ರೆ ನಮಗೆ ಅನುಕೂಲ ಅಲ್ವೇ? ಈ ವಿಚಾರವನ್ನ ಕಂಡುಕೊಂಡವ್ರದ್ರ ಎದುರು ಬಾಯ್ ಬಿಡ್ಬೇಡ. ನಾನು ಧರ್ಮದ ವಿಚಾರ ಹೇಳ್ತಿದ್ದೀನಿ. ಇದು ಬಹಳ ಅನ್ಯಾಯ, ಅಧರ್ಮ ಅಲ್ವೇನ್ರಿ? ತನ್ನ ಮಗನನ್ನ ತಾನೇ ಬಚ್ಚಿಟ್ಟು. ಸಾಕು ಬಾಯಿ ಮುಚ್ಚೋ ಮಹಾರಾಯ. ಏನ್ ಮಹಾರಾಜರು ನಿಮ್ಮನೇಲೆ ಯಾರನ್ನು ಕರ್ಕೊಂಡು ಹೋಗಿ ವರ್ಣಯಾಗ ಮಾಡ್ತಾ ಇದ್ದಾರೇನು? ಯಾವುದೋ ದರಿದ್ರ ಬ್ರಾಹ್ಮಣನಿಗೆ ಹಣ ಬೇಕಿತ್ತು, ಹಣ. ಮಹಾರಾಜರು ಒಂದು ಹುಡುಗ ಬೇಕಿತ್ತು, ಅಷ್ಟೇ. ಇದರಲ್ಲಿ ನ್ಯಾಯ ಅನ್ಯಾಯ ಎಲ್ಲಿದೆ? ಧರ್ಮ ಕರ್ಮ ಇಲ್ಲ ಅವರದ್ದೇ. ಅದೇನೋ ನಿಜ. ಆದ್ರೂ ಆ ಬಾಲಕ ಶುನಶೇಪ ನಮ್ಮ ಜಾತಿ ಹುಡುಗ ಅಲ್ವೇನ್ರಿ? ತಿಳಿದು ತಿಳಿದು ನಾವೇ ಸುಮ್ಮನಿದ್ರೆ ನಮ್ ಧರ್ಮ. ಸುಮ್ಮನೆ ಇರಯ್ಯ. ಅಯೋಧ್ಯೆಯ ಜನರು, ಈ ದೇಶದ ಜನರು ಎಲ್ಲರೂ ಸುಮ್ಮನೆ ಇದ್ದಾರೆ. ಮಹಾರಾಜನ ವಿರುದ್ಧ ನೀನ್ ಯಾಕೋ ಈ ರೀತಿಯಾಗಿ ಧರ್ಮ ಧರ್ಮ ಅಂತ ಬಾಯಿ ಬಂದಂಗೆ ಬಡಬಡಿಸ್ತಾ ಇದ್ದೀಯೇ? ನೋಡಿ, ಧರ್ಮ ಹೊಟ್ಟೆ ತುಂಬಿಸೋದಿಲ್ಲ. ನಾವು ಉಳಿದ್ರೆ ತಾನೇ ಧರ್ಮ ಉಳಿಯೋದು. ಪ್ರಭುಗಳ ವಿರುದ್ಧವಾಗಿ ನೀನು ಮಾತಾಡಿ ನಾಲಿಗೆ ಕಳ್ಕಬೇಡೋ. ಧರ್ಮೋ ರಕ್ಷತಿ ರಕ್ಷಿತ ಅನ್ನೋ ಮಾತಿಗೆ ಅರ್ಥವೇ ಅಲ್ವೇನು? ಇದೆ. ಅರ್ಥವಿಲ್ಲದ ಸೂಕ್ತಿಗಳನ್ನು ಯಾವ ಆಶೆಯನ್ನು ಹೇಳಿಲ್ಲ. ಆದರೆ ಆ ಸೂಕ್ತಿಗಳು ನಮಗೆ ಅರ್ಥ ಆಗೋದಿಲ್ಲ ಅಷ್ಟೇ. ಈಗ ನಾವು ಸುಮ್ಮನಿದ್ರೆ ಧರ್ಮವನ್ನ ಪಾಲಿಸಿದಂತಾಗ್ತದೇನು? ಧರ್ಮದ ಅರ್ಥ ಬಹಳ ದೊಡ್ಡದು. ದೃಹ್ ಎನ್ನುವ ಧಾತುವಿನಿಂದ ಧರ್ಮದ ಉತ್ಪತ್ತಿಯಾಗ್ತದೆ. ದೃಹ್ ಎಂದರೆ ಪಾಲಿಸುವಂಥದ್ದು. ಯಾವುದನ್ನು ಪಾಲಿಸಿದ್ರೆ ನಾವು ಸುರಕ್ಷಿತವಾಗಿರ್ತೇವೋ ಅದೇ ಧರ್ಮ. ಮೊದಲು ನಮ್ಮ ರಕ್ಷಣೆ, ಆಮೇಲೆ ಧರ್ಮದ ರಕ್ಷಣೆ. ನಾವೇ ಇಲ್ಲ ಅಂತಾದ್ರೆ ಧರ್ಮದ ರಕ್ಷಣೆ ಮಾಡೋದಾದ್ರೂ ಹೇಗೆ? ಹಾಗೆ ಪ್ರಜೆಗಳೆಲ್ಲರನ್ನು ರಕ್ಷಣೆ ಮಾಡೋದು ರಾಜನ ಧರ್ಮ. ಹಾಗಾದ್ರೆ ರಾಜನು ಮಾಡುವ ಅಕೃತ್ಯಗಳೆಲ್ಲ ಧರ್ಮವಾಗ್ತದೆ? ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ಮಾಣಿ, ನಿನಗೆ ಸರಿ ಕಾಣದೇ ಇರೋದು ಉಳಿದವರಿಗೆ ಸರಿ ಕಾಣ್ಬೋದು. ಧರ್ಮ ಸಮರ್ಥಿಸ್ತಾ ಹೋದ ಹಾಗೆಲ್ಲ ಅರ್ಥವನ್ನು ಕೊಡ್ತಾ ಬರ್ತದೆ. ಅಯೋಧ್ಯೆ ಜನರೆಲ್ಲ ಸುಮ್ಮನೆ ಕುಳಿತಿರುವಾಗ ನೀನೊಬ್ಬನೇ ಯಾಕೆ ದೊರೆಗಳ ವಿರುದ್ಧ ಮಾತಾಡಿ ಮಾತಾಡಿ ಕೈ ಚಪ್ಪಡಿ ಹಾಕೋತೀಯೋ? ಎಷ್ಟು ಹೇಳಿದ್ರು ಅಷ್ಟೇ. ವಿಖಂಡವಾದ ವಿಖಂಡವಾದ.
ಬನ್ನಿ ಹೋಗೋಣ ಬನ್ನಿ. ಅಯೋಧ್ಯಾಪುರದ ಬ್ರಾಹ್ಮಣರೇ ನಿಲ್ಲಿ. ಅದು ವಿಶ್ವಾಮಿತ್ರ ಮಹರ್ಷಿಗಳು ಬರ್ತಿದ್ದಾರೆ. ಅಯೋಧ್ಯಾಪುರದ ಬ್ರಾಹ್ಮಣರೇ ನಿಲ್ಲಿ. ಇದೀಗ ನಾವೊಂದು ಧರ್ಮ ಸೂಕ್ಷ್ಮವನ್ನ ವಿಚಾರ ಮಾಡಬೇಕಾಗಿದೆ. ತ್ರಿಶಂಕು ಮಹಾರಾಜನ ಕಾಲದಲ್ಲಿ ತ್ರಿಶಂಕು ಚಾಂಡಾಲನಾಗಿದ್ದಾನೆಂದು ಆತನನ್ನು ಅವನ ತಂದೆಯಿಂದಲೇ ಬಹಿಷ್ಕಾರ ಹಾಕಿಸಿ ತ್ರಯ್ಯಾರುಣ ಮಹಾರಾಜರ ಅವಸಾನವಾದ ಮೇಲೆ ತಾನೇ ರಾಜನಾಗಿ ಮೆರೆದ ಆ ವಸಿಷ್ಠ ಈಗ ಹರಿಶ್ಚಂದ್ರನ ಕುಲಗುರವಾಗಿ ಅಧಿಕಾರ ಸೂತ್ರಗಳನ್ನು ಹಿಡಿದಿದ್ದಾನೆ. ಆ ವಸಿಷ್ಠನ ಪ್ರೇರಣೆಯಿಂದ ಮಹಾಸತ್ಯವಂತನು ದಾನಶೀಲನು ಎಂದು ಮೆರೆಯುತ್ತಿರುವ ಈ ದೇಶದ ರಾಜ ಹರಿಶ್ಚಂದ್ರನಿಂದ ಬ್ರಹ್ಮಹತ್ಯೆಯೊಂದು ನಡೆಯಲಿದೆ. ಬ್ರಾಹ್ಮಣರಾದ ತಮ್ಮ ಕಣ್ಣುಗಳಿಂದಲೇ ಬ್ರಹ್ಮಹತ್ಯೆಯನ್ನು ನೋಡುವ ದುಸ್ಥಿತಿ ಬಂದಿದೆ. ಹರಿಶ್ಚಂದ್ರ ಚಾತ್ರ ಧರ್ಮಾವಲಂಬಿಯಾದವನು. ಪರ ಧರ್ಮಗಳನ್ನು ರಕ್ಷಿಸಲೆಂದೇ ಇರುವ ಕ್ಷತ್ರಿಯನಿಂದ ಧರ್ಮ ಬಾಹಿರವಾದ ಬ್ರಹ್ಮಹತ್ಯೆಯೊಂದು ನಡೆಯಲಿದೆ. ಅಷ್ಟೇ ಅಲ್ಲದೆ ಪ್ರಪಂಚದಲ್ಲಿ ಯಾವ ಧರ್ಮವೂ ನರಬಲಿಯನ್ನು ಹೇಳಿಲ್ಲ, ಅದಕ್ಕೆ ಪುರಸ್ಕಾರವೂ ಇಲ್ಲ. ಎಲ್ಲ ಧರ್ಮಗಳು ಮಾನವನನ್ನ ಮತ್ತು ಮಾನವತೆಯನ್ನ ಸುರಕ್ಷಿತವಾಗಿ ರಕ್ಷಿಸಲು ಮಾನವರಿಂದಲೇ ರಚಿಸಲ್ಪಟ್ಟ ನಿಯಮಬದ್ಧ ಸೂತ್ರಗಳು ಅಥವಾ ಸೂತ್ರಬದ್ಧ ನಿಯಮಗಳು ರೂಪುಗೊಂಡವು. ಕಾಲಾನಂತರ ಅವೇ ಧರ್ಮಗಳೆನಿಸಿಕೊಂಡವು. ಆದರೆ ಈ ಧರ್ಮ ಈಗ ಧನಾಢ್ಯರ ಪಾಲಾಗಿ ಅದರ ಅರ್ಥವೇ ಬದಲಾಗಿ ಹೋಗಿದೆ. ಅದಕ್ಕೆ ಸಾಕ್ಷಿಯೇ ನಾಳೆ ನಡೆಯಲಿರುವ ಶುನಶೇಪನೆಂಬ ಬಾಲಕನ ನರಬಲಿ. ಕ್ಷಾಮ ಕಾಲದಲ್ಲಿ ಮಂತ್ರಶುದ್ಧಿ ಇಲ್ಲದ ಗೋಮಾಂಸ ಭಕ್ಷಿಸಿದರು ಎಂದು ಪ್ರಚಾರ ಮಾಡಿ ನಮ್ಮನ್ನ ನಮ್ಮ ಕುಟುಂಬವನ್ನ ಚಾಂಡಾಲರೆಂದು ಬಹಿಷ್ಕರಿಸಿದ ಆ ವಸಿಷ್ಠನಿಗೆ ಇದೆಲ್ಲ ದೊಡ್ಡದೆನಿಸುವುದಿಲ್ಲ. ಮನುಷ್ಯರನ್ನ ಪ್ರಾಣಿಗಳಂತೆ ತಿಳಿದು ನಡೆದುಕೊಳ್ಳುವ ರಾಜನ ಆಡಳಿತ ಅನಾಯಕತೆಯಿಂದಲೂ ಅರಾಜಕತೆಯಿಂದಲೂ ಹಾಳಾಗಿ ಹೋಗುತ್ತದೆ. ಇದಕ್ಕೆ ನೀವೆಲ್ಲರೂ ಪ್ರತಿರೋಧವನ್ನು ವ್ಯಕ್ತಪಡಿಸಬೇಕು. ನಾಳೆ ನಡೆಯುವ ನರಬಲಿಯನ್ನ ತಡೆಯಬೇಕು. ಮಹರ್ಷಿಗಳೇ, ನೀವು ಹೇಳುವುದೇನೋ ಸರಿ, ಆದರೆ ಹೆತ್ತ ತಂದೆ ತಾಯಿಗಳಿಗೆ ಬೇಡವಾದ ಮಧ್ಯಮ ವರ್ಗದ ಶಿವಶೇಪನನ್ನು ಯಾವ ಅಧಿಕಾರದಿಂದ ನಾವು ರಕ್ಷಿಸಲು ಸಾಧ್ಯ? ನೀವೇ ಹೇಳಿ. ಮಾನವತೆಯೊಂದೇ ನಮಗಿರುವ ಅಧಿಕಾರ. ಅಜೀಗರ್ತ ತನಗೆ ಒದಗಿರುವ ದಾರಿದ್ರ್ಯಕ್ಕೆ ಸೋತು ಮಗನನ್ನ ಮಾರಿದನೇ ವಿನಃ ತಾನಾಗೆ ತನ್ನ ಮಗನನ್ನ ಬಲಿದಾನಕ್ಕೆ ಕೊಡಲಿಲ್ಲ. ಪೂರ್ವಾಶ್ರಮದಲ್ಲಿ ಕ್ಷತ್ರಿಯರಾಗಿ ಈಗ ಬ್ರಹ್ಮರ್ಷಿಗಳೆನಿಸಿಕೊಂಡಿರುವ ಮಹರ್ಷಿಗಳೇ, ಎಷ್ಟೆಂದರೂ ಹರಿಶ್ಚಂದ್ರ ಮಹಾರಾಜ ಈ ದೇಶಕ್ಕೆ ಒಳಿತಾಗಬೇಕೆಂಬ ಉದ್ದೇಶದಿಂದಲೇ ಯಾಗ ಮಾಡುತ್ತಿರುವನು. ಹೌದು, ಇದರಿಂದ ಸಾವಿರಾರು ಬ್ರಾಹ್ಮಣರು ಗೋ ಹಿರಣ್ಯ ದಾನಗಳನ್ನು ಪಡೆದು ಸಂತುಷ್ಟರಾಗುತ್ತಾರೆ. ಹೌದು, ಒಂದು ವೇಳೆ ನಾವು ಈ ಯಾಗವನ್ನು ತಡೆದದ್ದೇ ಆದರೆ ನಾವು ನರಕಕ್ಕೆ ಹೋಗಬೇಕಾಗಬಹುದಲ್ವೇ? ಏನು? ಹರಿಶ್ಚಂದ್ರ ಎಸೆಯುವ ದಾನ ಕಾಣಿಕೆಗಳ ಕ್ಷುಲ್ಲಕ ಆಸೆಗಾಗಿ ಬ್ರಹ್ಮ ಹತ್ಯೆಯನ್ನು ಸ್ವಾಗತಿಸುವಿರ? ಒಂದು ವೇಳೆ ನಿಮ್ಮ ಮಗನೇನಾದರೂ ಆ ಶುನಶೇಪನ ಜಾಗದಲ್ಲಿದ್ದರೆ ನೀವೇನು ಮಾಡುತ್ತಿದ್ರೆ? ಮಹರ್ಷಿಗಳು ಶಾಂತಚಿತ್ತರಾಗಬೇಕು. ಶಾಂತಚಿತ್ತರಾಗಬೇಕು. ನರಬಲಿ ಪಾಪ ಎನ್ನುವುದಾದರೆ ಅದು ಹರಿಶ್ಚಂದ್ರ ಮಹಾರಾಜನಿಗೆ ಸೇರುತ್ತದೆ. ಹೌದು, ಏಕೆಂದರೆ ನಮ್ಮ ಧರ್ಮಶಾಸ್ತ್ರದಲ್ಲಿ ಪ್ರಜೆಗಳೆಲ್ಲರೂ ರಾಜನಿಗೆ ಮಕ್ಕಳ ಸಮಾನ. ತಾನು ಸಾಕಿದ ಮಕ್ಕಳನ್ನು ತಾನೇ ಬಲಿ ಕೊಟ್ಟರೆ ನಮಗಾವ ದೋಷವಿದೆ? ಒಂದು ವೇಳೆ ನೀವು ಹೇಳಿದಂತೆ ನಾವೆಲ್ಲರೂ ಹೋಗಿ ಯಾಗವನ್ನು ತಡೆದದ್ದೇ ಆದರೆ ದಾನಕ್ಕಾಗಿ ಕಾಣಿಕೆಗಳಿಗಾಗಿ ಕಾದು ಕುಳಿತ ಸಾವಿರಾರು ಮಂದಿ ಬ್ರಾಹ್ಮಣರ ಶಾಪಕ್ಕೆ ಗುರಿಯಾಗಬೇಕಾಗುತ್ತದೆ ನಾವು. ಅದು ನಮ್ಮಿಂದಾಗದ ಮಾತು.
ದಾನಕ್ಕಾಗಿ ಧರ್ಮವನ್ನೇ ಮಾರಿ ತಿನ್ನುವ ನಿಮ್ಮ ಧರ್ಮ ನಿಮ್ಮಿಂದಲೇ ನಾಶವಾಗಿ ಹೋಗುತ್ತದೆ. ಸ್ವಾರ್ಥ ಮೂಲವಾದ ಜನರಿಂದ ಧರ್ಮವು ಸ್ವಾರ್ಥ ಮೂಲವಾಗುತ್ತದೆ. ಅಂತ ಧರ್ಮ ನಾಳೆ ಜಾತಿಯ ರೂಪವನ್ನು ಪಡೆದು ಹಾಳಾಗಿ ಹೋಗುತ್ತದೆ. ಇಂದು ಕ್ಷತ್ರಿಯರಿಂದ ಆಳಿಸಿಕೊಳ್ಳುತ್ತಿರುವ ನೀವು ನಾಳೆ ಸಮಾಜ ಘಾತಕರ ಕೈಗೆ ಆಡಳಿತ ಸೂತ್ರಗಳನ್ನು ಕೊಟ್ಟು ನಿಮ್ಮ ಪರಂಪರೆಯನ್ನೇ ಕಳೆದುಕೊಳ್ಳಬೇಕಾಗುತ್ತದೆ. ವೇದ ಉಪನಿಷತ್ತುಗಳನ್ನು ಬಾಯ್ಪಾಠು ಮಾಡಿ ವಿಧಿವತ್ತಾಗಿ ಪೂಜೆ ಉತ್ಸವ ತಿಥಿಗಳನ್ನು ಆಚರಿಸುವುದೊಂದೇ ಬ್ರಾಹ್ಮಣಿಕೆಯಲ್ಲ. ಬ್ರಾಹ್ಮಣನಾದವನು ಮಾನವೀಯತೆಗೆ ಮಿಡಿದರೆ ಮಾತ್ರ ಅವನು ಬ್ರಾಹ್ಮಣೋತ್ತಮನಾಗುತ್ತಾನೆ. ಬನ್ನಿ, ಈ ಅನ್ಯಾಯವನ್ನು ತಡೆಯೋಣ. ಕ್ಷಮಿಸಬೇಕು ಮಹರ್ಷಿಗಳು. ಕ್ಷಮಿಸಬೇಕು. ಪ್ರವಾಹದ ವಿರುದ್ಧವಾಗಿ ಹರಿಯುವುದು ನಮ್ಮಿಂದ ಸಾಧ್ಯವಿಲ್ಲ. ಏನ್ ನೋಡ್ತಾರೆ? ಹೋಗಿ ಹೇಳಿಗಳು. ಗುರುಗಳೇ, ಎಲ್ಲರೂ ಹೊರಟು ಹೋದರು, ಈಗೇನು ಮಾಡುವುದು? ಋಷಿಕುಮಾರರೇ, ನೀವಿನ್ನು ಯುವಕರು, ವಿಚಾರಪರರು, ಸ್ವಾರ್ಥರಹಿತರು. ನಿಮ್ಮಲ್ಲಿ ಮಾನವೀಯ ಅನುಕಂಪವಿದೆ. ಈಗಲೇ ಯಾಗ ನಡೆಯುವ ಸ್ಥಳಕ್ಕೆ ಹೋಗಿ ನಿಮ್ಮ ತರ್ಕದ ಮಾತುಗಳಿಂದ ಹೇಗಾದರೂ ಮಾಡಿ ಈ ಅನ್ಯಾಯವನ್ನು ತಡೆಯಿರಿ. ನಿಮ್ಮ ಅಪ್ಪಣೆಯಂತೆ ಆಗಲಿ. ಗುರುಗಳೇ, ನೀವು ನಮ್ಮೊಂದಿಗೆ ಬರುವುದಿಲ್ಲವೇ? ಆಹ್ವಾನವಿಲ್ಲದೆ ನಾನು ಅಲ್ಲಿಗೆ ಹೋಗಲಾರೆ. ಹರಿಶ್ಚಂದ್ರ, ನಿನ್ನ ಸ್ವಾರ್ಥ ಸಾಧನೆಗಾಗಿ ಅಜೀಗರ್ತನಿಂದ ಶುನಶೇಪನನ್ನು ಕೊಂಡುಕೊಂಡಂತೆ ಮುಂದೊಂದು ದಿನ ನೀನು ನಿನ್ನ ಹೆಂಡತಿ ಮಕ್ಕಳನ್ನ ಬೀದಿ ಬೀದಿಯಲ್ಲಿ ಮಾರಾಟ ಮಾಡುವ ಕಾಲ ಬರಲಿ. ಇದು ನನ್ನ ಶಾಪ. ವರುಣಾಯ ಜಲೇಶಾಯ ಪ್ರಚೇತಸೇ ಸ್ವರೂಪಿಣೇ ತಸ್ಮೈ ವರುಣರಾಜಾಯ ಪಾಶಹಸ್ತಾಯ ತೇ ನಮಃ. ಪಾಶಹಸ್ತಾಯ ತೇ ನಮಃ. वरुणः सर्वलोकेषु पुरुषो निम्नगाधिपः पाशहस्तो महाबाहो तस्मै नित्यं नमो नमः. तस्मै नित्यं नमो नमः. पूर्णाहुतिमुत्तमाञ्जहोति सर्वं वै पूर्णाहुतिः सर्वमेवाप्नोति. अथो इयं वै पूर्णाहुतिः अस्यामेव प्रतिष्ठति. पूर्णाहुतिमुहूर्तस्य मुहूर्तस्त्विति भवन्तो ब्रुवन्तो. नमस्ते गारपत्याय नमस्ते दक्षिणात्तये नम आहवनीयाय महावेद्यै नमो नमः. काण्डद्वयमुपहत्ताय कर्म ब्रह्मस्वरूपिणे स्वर्गापवर्गदात्रे च यज्ञेशाय नमो नमः.
ಯಜ್ಞೇಶಾಚ್ಯುತ ಗೋವಿಂದ ಮಾಧವಾನಂತ ಕೇಶವ ಕೃಷ್ಣ ವಿಷ್ಣು ಹೃಷಿಕೇಶ ತ್ವಭ್ಯಂ ವಿಶ್ವಾತ್ಮನೇ ನಮಃ. ಪುರೋಹಿತರೆ, ವರುಣದೇವನಿಗೆ ಅರ್ಪಿಸಬೇಕಾದ ಬಲಿ ಪಶುವನ್ನ ಕರೆದು ತನ್ನಿ. ಬಲಿ ಪಶುವನ್ನ ಬಲಿಪೀಠದ ಮೇಲೆ ನಿಲ್ಲಿಸಿ ಬಿಗಿದು ಕಟ್ಟಿ. ಹಾಗೆ ಆಗಲಿ. ಹರಿಶ್ಚಂದ್ರ, ಆಚಾರ್ಯರೇ, ಮನಸ್ಸಿನಲ್ಲಿ ಯಾವುದೇ ರೀತಿಯಾದ ಶಂಕೆಯನ್ನಾಗಲಿ ಮರುಕವನ್ನಾಗಲಿ ಇಟ್ಟುಕೊಳ್ಳದೆ ಚಂದ್ರಾಯುಧವನ್ನ ತೆಗೆದುಕೊಂಡು ಯಜ್ಞ ಪಶುವನ್ನ ಒಂದೇ ಬಾರಿಗೆ ತುಂಡರಿಸಬೇಕು. ಯಾಗದಲ್ಲಿ ಕರಿಯ ಹೋತವನ್ನಾಗಲಿ ಕುದುರೆಯನ್ನಾಗಲಿ ಪಶುವನ್ನಾಗಲಿ ಅಥವಾ ಶಾಸ್ತ್ರಸಮ್ಮತವಾದ ಯಾವುದೇ ಪ್ರಾಣಿಯನ್ನಾಗಲಿ ಬಲಿ ಕೊಡಬಹುದೆಂದು ಹೇಳಿದೆ ಹೊರತು ನರಬಲಿಯನ್ನು ಹೇಳಿಲ್ಲ. ಮೇಲಾಗಿ ಯಾಗಕಾರ್ಯಕ್ಕೆಂದು ಆಹ್ವಾನಿಸಲ್ಪಟ್ಟ ನಾವೆಲ್ಲರೂ ಈ ನರಬಲಿಯನ್ನು ಸಮ್ಮತಿಸಿದರೆ ಮಹಾರಾಜರ ಈ ಪಾಪಕೃತ್ಯದಲ್ಲಿ ನಾವೆಲ್ಲರೂ ಪಾಲುದಾರರಾದಂತೆ. ಹಾಗಾಗಿ ನಾವಿದನ್ನ ವಿರೋಧಿಸುತ್ತೇವೆ. ಆದರೆ ಋಷಿವರಿಯರು ಪರಾಂಬರಿಸಲಿ. ತಂದೆ ತಾಯಿಗಳಿಗೆ ಬೇಡದವನಾದ, ಮಾತು ಬಾರದೆ ಮೂಕನಾಗಿರುವ ಶುನಶೇಪನೆಂಬ ಈ ಬಾಲಕನನ್ನು ನಾವು ಬೆಲೆ ಕೊಟ್ಟು ಕೊಂಡುಕೊಂಡಿದ್ದೇವೆ. ಈತನಿಗೂ ಪಶುವಿಗೂ ಯಾವುದೇ ವ್ಯತ್ಯಾಸವಿಲ್ಲ. ಈ ಮಧ್ಯಮ ಪುತ್ರನನ್ನ ಯಾಗ ಪಶುವನ್ನಾಗಿ ಉಪಯೋಗಿಸಿಕೊಳ್ಳದಿದ್ದರೆ ನನ್ನ ದೇಶ ಕ್ಷಾಮದಿಂದ ಮುಕ್ತವಾಗುವುದಿಲ್ಲ. ನನ್ನ ರೋಗ ನಿವಾರಣೆಯಾಗುವುದಿಲ್ಲ. ನಿಮ್ಮ ರೋಗ ನಿವಾರಣೆಗೂ ಕ್ಷಾಮ ನಿವಾರಣೆಗೂ ಹವಿರ್ಭಾಗವಾಗಿ ವರುಣನಿಗೆ ಕೊಡುವುದಕ್ಕೆ ನಮ್ಮ ಅಭ್ಯಂತರವಿಲ್ಲ. ಆದರೆ ಬಲಿಗೆಂದು ಶಾಸ್ತ್ರಸಮ್ಮತವಾದ ಪ್ರಾಣಿಗಳು ಇರುವಾಗ ನರಬಲಿಯನ್ನು ನಾವು ಸಮ್ಮತಿಸುವುದಿಲ್ಲ. ಆದರೆ ಋಷಿವರಿಯರೇ, ನಮಗೆ ಪುತ್ರ ಸಂತಾನವಿಲ್ಲವಾದ್ದರಿಂದ ವರುಣ ದೇವನನ್ನು ಪ್ರಾರ್ಥಿಸಿ ವಂಶ ಉಳಿಯಲಿ ಎಂದು ಪುತ್ರ ಸಂತಾನವನ್ನು ಪಡೆದೆವು. ಪಡೆದ ಪುತ್ರನನ್ನು ಆ ವರುಣ ದೇವನಿಗೆ ಬಲಿ ಕೊಡುವುದಾಗಿ ಮಾತು ಕೊಟ್ಟಿದ್ದೇವೆ. ಹಾಗಾದರೆ ನಿಮ್ಮ ಪುತ್ರ ರೋಹಿತನಲ್ಲಿ ಇದ್ದಾನೆ. ಪಿತೃವಾಕ್ಯವನ್ನ ಧಿಕ್ಕರಿಸಿ ಯಾರಿಗೂ ತಿಳಿಯದಂತೆ ತಲೆಮರೆಸಿಕೊಂಡಿದ್ದಾರೆ. ಹಾಗಾಗಿಯೇ ಶುನಶೇಪನೆಂಬ ಈ ಮೂಕ ಬಾಲಕನು ರೋಹಿತ ಕುಮಾರನ ಬದಲಿಗೆ ಬಲಿ ಕೊಡುತ್ತಿದ್ದೇವೆ. ಇದು ಸ್ವಾರ್ಥ. ನಿಮ್ಮ ಮಗನ ಬದಲಿಗೆ ಬೇರೊಬ್ಬರ ಮಗನನ್ನು ಬಲಿ ಕೊಡುವುದು ಅನ್ಯಾಯ. ಹಾಗೆಂದು ನಿಮ್ಮ ಮಗನ ಬಲಿಯನ್ನು ಸಮರ್ಥಿಸುತ್ತೇವೆ ಎಂದು ತಿಳಿಯಬೇಡಿ. ನಾವು ಅದನ್ನು ವಿರೋಧಿಸುತ್ತೇವೆ. ನರಬಲಿ ಕೂಡದು. ಋಷಿವರ್ಯರೇ, ರಾಜ್ಯ ಪಾಲನೆಯಲ್ಲಿ ಜೀವ ಬಲಿಗಳು ಸರ್ವೇ ಸಾಮಾನ್ಯವಲ್ಲ. ವಿಚಾರ ಮಾಡಿ. ಇದು ವಿಚಾರ ಶಕ್ತಿಗೆ ಮೀರಿದ ವಿಷಯ. ವೈದಿಕ ಧರ್ಮದಲ್ಲಿಯೂ ಹಾಗೂ ಕ್ಷತ್ರಿಯ ಧರ್ಮದಲ್ಲಿಯೂ ಸವ್ಯಸಾಚಿಗಳೆನಿಸಿಕೊಂಡ ಮಹರ್ಷಿ ವಿಶ್ವಾಮಿತ್ರರೇ ಇದನ್ನು ತೀರ್ಮಾನ ಮಾಡಿ ಹೇಳಬೇಕು. ಅವರನ್ನ ಕರೆಸಿ ಅವರೇ ತೀರ್ಮಾನಿಸಲಿ. ನಮ್ಮ ಅಭಿಪ್ರಾಯ ವಿರೋಧಿಗಳಾದ ವಿಶ್ವಾಮಿತ್ರರನ್ನ ಇಲ್ಲಿಗೆ ಕರೆಸಿದರೆ ಯಾಗ ಭೂಮಿ ನಮ್ಮಿಬ್ಬರ ಯುದ್ಧ ಭೂಮಿಯಾಗುತ್ತದೆ. ಅದು ಅಲ್ಲದೆ ವಿಶ್ವಾಮಿತ್ರ ಮತ್ತವರ ಕುಟುಂಬ ಸಹಿತ 100 ಜನ ಮಕ್ಕಳು ಸೇರಿದಂತೆ ಮಂತ್ರ ಶ್ರದ್ಧೆ ಇಲ್ಲದ ಗೋಮಾಂಸ ಭಕ್ಷಣೆಯಿಂದ ಅವರೆಲ್ಲರೂ ಚಾಂಡಾಲರಾಗಿದ್ದಾರೆ. ಅವರು ಪರಿಶುದ್ಧರಾಗುವವರೆಗೂ ಇಲ್ಲಿಗೆ ಬರುವಂತಿಲ್ಲ.
ಋಷಿ ಸಂಬಂಧವಾದ ಈ ವಿಚಾರದಲ್ಲಿ ಹೇಡಿಗಳಾಗಿ ವರ್ತಿಸುತ್ತಿದ್ದೀರಿ. ನಾಚಿಕೆಯಾಗಬೇಕು ನಿಮಗೆ. ಯಾರೊಬ್ಬರು ಸ್ವಜಾತಿ ಹುಡುಗನೊಬ್ಬನ ಬಲಿಗೆ ವಿರೋಧಿಸದೆ ಮನಸ್ಸಿನಲ್ಲಿ ಮಂಡಿಗೆ ಸವಿಯುತ್ತಿದ್ದೀರಿ. ಧಿಕ್ಕಾರವಿರಲಿ ನಿಮಗೆ. ನಿಲ್ಲಿಸಿ ನಿಮ್ಮ ಕಟು ನುಡಿಗಳನ್ನು. ನಮಗೆ ತಿಳಿಯದ ಬ್ರಾಹ್ಮಣ ಧರ್ಮ ನಿಮಗೆ ತಿಳಿದಿದೆಯೇನು? ನಾವು ತಪಸ್ಸು ಮಾಡಿದಷ್ಟು ನಿಮಗಿನ್ನೂ ವಯಸ್ಸಾಗಿಲ್ಲ. ಹರಿಶ್ಚಂದ್ರ, ಆಚಾರ್ಯ, ತೆಗೆದುಕೋ ಚಂದ್ರಾಯುಧವನ್ನು, ಎದ್ದ ಪಶುವನ್ನ ತುಂಡರಿಸು. ಇವರೇನು ಮಾಡುತ್ತಾರೋ ನಾವು ನೋಡಿಕೊಳ್ಳುತ್ತೇವೆ. ಮೊದಲು ನಮ್ಮನ್ನು ತುಂಡರಿಸಿ ನಂತರ ಶಿರಶೇಪನನ್ನು ಬಲಿಕೊಡಿ. ಪುರೋಹಿತರೇ, ಏನು ನೋಡುತ್ತಿದ್ದೀರಿ? ಇವರನ್ನು ಯಾಗಶಾಲೆಯಿಂದ ಹೊರ ತಪ್ಪಿ. ಶುನಶೇಪ ನಗುತ್ತಲೇ ಇದ್ದ. ಅವನ ನಗುವಿನ ಅರ್ಥ ಅಲ್ಲಿದ್ದ ಯಾರಿಗೂ ತಿಳಿಯಲೇ ಇಲ್ಲ, ನನಗೂ ಸಹ. ಅವನು ನಕ್ಕಿದ್ದು ಯಾಕೆ? ಬಹುಶಃ ಬೇತಾಳನ ಈ ಪ್ರಶ್ನೆಗೆ ವಿಕ್ರಮರಾಯನಿಂದಲೂ ಉತ್ತರ ಇದೆಯಾ ಇಲ್ಲ. ತಂದೆಗೂ ಬೇಡದ, ತಾಯಿಗೂ ಸೇರದ, ಸಮಾಜಕ್ಕೆ ಕೂಡದ ನಾನು ಮೃತ್ಯು ದೇವತೆಗೂ ಬೇಡವಾದನಲ್ಲ ಎಂಬ ವಿಷಾದದಿಂದ ನಕ್ಕಿರಬಹುದೇ? ಅಥವಾ ಶಾಂತ ಮೂರ್ತಿಗಳಂತೆ ಇರಬೇಕಾಗಿದ್ದ ಋಷಿಮುನಿಗಳ ವೈರ ವೈಷಮ್ಯಗಳನ್ನು ನೋಡಿ ನಕ್ಕಿರಬಹುದೇ? ನನ್ನ ಕಥೆ ಇಲ್ಲಿ ಮುಗೀತು. ಇದನ್ನು ನಿಮಗೇ ಸೇರಿ. ನೀವು ಶುನಶೇಪನನ್ನು ಬಲಿ ಕೊಡುವುದಕ್ಕೆ ಸಮ್ಮತಿಸಬಹುದು ಅಥವಾ ವಿರೋಧಿಸಬಹುದು, ಅದು ನಿಮಗೇ ಬಿಟ್ಟಿದೆ. ಆದರೆ ಯುಗ ಯುಗಾಂತರಗಳಿಂದಲೂ ನಿರಂತರವಾಗಿ ನಡೆಯುತ್ತಿರುವ ಮಧ್ಯಮ ವಧೆಯನ್ನು ನಾವು ಮೂಕ ಪ್ರೇಕ್ಷಕರಂತೆ ನೋಡುತ್ತಲೇ ಬಂದಿದ್ದೇವೆ. ಅನ್ಯಾಯ, ಅಕೃತ್ಯ, ಅಧರ್ಮಗಳನ್ನು ಕಣ್ಣಾರೆ ಕಂಡರೂ ಕುರುಡರಂತಾಗಿದ್ದೇವೆ. ವಿರೋಧಿಸಲೇಬೇಕಾದ ಸಂದರ್ಭ ಬಂದಾಗ ಮಾತಿದ್ದು ಮೂಕರಾಗಿದ್ದೇವೆ. ಪ್ರಶ್ನಿಸಲೇಬೇಕಾದ ವಿಷಯಗಳನ್ನು ಸಹಿಸಿಕೊಂಡು ಮೌನಿಗಳಾಗಿದ್ದು ಬಿಡುತ್ತೇವೆ. ಈಗ ನಾವು ನೀವು ವಿಚಾರ ಮಾಡಬೇಕು. ಈ ಶುನಶೇಪ ಯಾರು? ವೀಕ್ಷಿಸಿದಂಥ ಸರ್ವರಿಗೂ ವಂದನೆಗಳನ್ನು ತಿಳಿಸುತ್ತಾ, ನಮ್ಮ ಕಲಾವಿದರ ಪರಿಚಯ: ಕೇಶವ್ ಹೆಗಡೆ ಕಿಬ್ಳೆ, ಮಾಧವ್ ಶರ್ಮಾ ಕಲ್ಗಾರ್, ಮಾನ್ಯ, ವರುಣ್, ಸೂರ್ಯ, ನವೀನ್ ಕುಮಾರ್ ಕುಣ್ಜಿ, ಪ್ರಸಾದ್ ಹೆಗ್ಡೆ, ಶಕ್ತಿಧರ್ ಯುಭಟ್, ನಿಶಾ, ನೇಹಾ, ಪುಷ್ಪಾ ಸಾಗರ, ಪ್ರಶಾಂತ್ ವರ್ಧಾಮೂಲ, ಗಣಪತಿ ಹೆಗ್ಡೆ ನಂದಿತಾಳೆ. ಕವಿ ಪಾತ್ರದಲ್ಲಿ ಗಣಪತಿ ಹೆಗ್ಡೆ. ಹಾಗೆ ನಮ್ಮ
ಈ ನಾಟಕದ ನಿರ್ದೇಶಕರಾದಂತಹ ಮಂಜುನಾಥ್ ಬಡ್ಗೇರ್ ಸರ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಸಂಗೀತ ನಿರ್ದೇಶನ ಮತ್ತು ನಿರ್ವಹಣೆ ಮಾಡಿದಂತಹ ಭಾರ್ಗವ್ ಹೆಗ್ಗೋಡ್ ಇವರು ಬರಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ಸಾಥಿದಾರರಂಥ ಅಕ್ಷರ್ ಸರ್ ಇವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ಈ ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ವಸ್ತ್ರ ವಿನ್ಯಾಸಗಳಲ್ಲಿ ಸಹಕರಿಸಿದಂತಹ ಹಾಗೆ ಪ್ರಸಾದನ ಮತ್ತು ರಂಗಸಂಚಿಕೆಯನ್ನು ಮಾಡಿಕೊಟ್ಟಂತಹ ಗುರುಮೂರ್ತಿ ವರದಾಮೂಲ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ಇವತ್ತು ಪ್ರಸಾದನಕ್ಕಾಗಿ ಸಹಕರಿಸಿದಂತಹ ಪುರುಷೋತ್ತಮ್ ತಲ್ವಾಟ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ಲೈಟಿಂಗ್ ವ್ಯವಸ್ಥೆಯಲ್ಲಿ ಇರುವಂತಹ ಶ್ರೀಧರ್ ಭಾಗವತ್ ಅವರು ವೇದಿಕೆಗೆ ಬರಬೇಕು. ಹಾಗೆ ನಮ್ಮ ಜೊತೆಗೆ ರಂಗಶಂಕರದಿಂದ ಬಂದಂತಹ ಪ್ರಜ್ವಲ್, ಕುಮಾರಸ್ವಾಮಿ, ಗೋಪಾಲ್ ರಾಜು, ಚಿದಾನಂದ ಮೂರ್ತಿ ಮತ್ತು ಕಾಡಪ್ಪ ಇವರು ಕೂಡ ಬೆಂಗಳೂರಿಂದ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಒಡ್ಡೋಲಗ ರಂಗ ಪರ್ಯಟನದ ಈ ವರ್ಷದ ಹೊಸ ನಾಟಕ ಶುನಶೇಪ ಪ್ರಥಮ ಪ್ರದರ್ಶನವನ್ನು ತಾವೆಲ್ಲರೂ ವೀಕ್ಷಿಸಿದ್ದೀರಿ. ಒಂದೆರಡು ನಿಮಿಷಗಳ ಕಾಲ ನಮ್ಮ ಅನಿಸಿಕೆ ಅಷ್ಟೇ. ಎಲ್ಲ ಕಲಾವಿದರು ಬೇರೆ ಬೇರೆ ಊರಿಂದ ಸಿರ್ಸಿ, ಸಿದ್ದಾಪುರ, ಸಾಗರ ಹೀಗೆ ವಿಭಿನ್ನ ಪ್ರದೇಶಗಳಿಂದ ಒಂದು ತಿಂಗಳ ಕಾಲ ಶ್ರೀ ಮಂಜುನಾಥ್ ಬಡಗೇರ್ ಅವರ ನಿರ್ದೇಶನದಲ್ಲಿ ಈ ನಾಟಕವನ್ನು ತಯಾರು ಮಾಡಿಕೊಂಡು ಇವತ್ತು ಪ್ರದರ್ಶನ ನೀಡಿದ್ದೇವೆ. ರಂಗಶಂಕರ 4 ಕಡೆಗೆ ನಿರ್ದೇಶಕರನ್ನು ಕಳಿಸ್ತದೆ. ಹಾಗೆ ಸಿದ್ದಾಪುರಕ್ಕೆ ಮಂಜುನಾಥ್ ಬಡಗೇರ್ ಅವರನ್ನು ಆಯ್ಕೆ ಮಾಡಿ ಕಳಿಸಿತ್ತು. ಅವರು ಒಂದು ತಿಂಗಳ ಕಾಲ ಇಲ್ಲಿಯ ಪರಿಸ್ಥಿತಿಗೆ ಹೊಂದಿಕೊಂಡು ನಮ್ಮ ಜೊತೆಗೆ ನಮ್ಮವರಾಗಿದ್ದು ಈ ನಾಟಕವನ್ನು ನಿರ್ದೇಶನ ಮಾಡಿ ಜೊತೆಗೆ ಇವತ್ತು ನಮ್ಮೊಂದಿಗೆ ಇದ್ದು ತಾವೂ ಒಬ್ಬ ನಿರ್ವಾಹಕರಾಗಿ ಕೂತಿರೋದು ನಮಗೆ ಭಾಳ ಸಂತೋಷದ ವಿಷಯ. ಅವರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದವನ್ನು ಒಡ್ಡೋಲಗದ ಪರವಾಗಿ ಹಾಗೂ ಸಂಸ್ಕೃತಿ ಸಂಪದ ಮತ್ತು ರಂಗಶಂಕರದ ಪರವಾಗಿ ಹೃದಯಪೂರ್ವಕ ಧನ್ಯವಾದವನ್ನು ಹೇಳ್ತೇನೆ. ಅವರಿಗೆ ಒಂದು ಪುಟ್ಟ ಗೌರವ ಸಮರ್ಪಣೆ ನಮ್ಮಿಂದ ನಡೀತಾ ಇದೆ. ದಯಮಾಡಿ ತಾವು ಬಂದು ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಸ್ಥಳೀಯರಾಗಿ ನಮಗೆ ತಾಂತ್ರಿಕ ಸಹಾಯವನ್ನು ನೀಡಿದವರು ರಾಕೇಶ್ ಭಟ್ ಅವರು ನಮ್ಮ ಹಿಂದಿನ ಕೆಲವು ನಾಟಕಗಳಲ್ಲಿ ಇದ್ದವರು. ಹಾಗೆ ಮುರುಗೇಶ್ ಬಸ್ತಿಕೊಪ್ಪ ಅವರು ಕೂಡ ಪ್ರಚಾರ ವ್ಯವಸ್ಥೆಯಲ್ಲಿ ತುಂಬ ತಮ್ಮ ಶ್ರಮ ವಹಿಸಿ ಜೊತೆಗೆ ನಮ್ಮ ಎಲ್ಲ ತಾಂತ್ರಿಕ ಕೆಲಸಗಳಿಗೆ ನಮ್ಮೊಂದಿಗೆ ಇದ್ದು ನಮ್ಮ ಒಡ್ಡೋಲಗದ ಸದಸ್ಯರು, ಕಲಾವಿದ ಸದಸ್ಯರು ಅಂತ ಹೇಳ್ತಾ ಅವ್ರನ್ನೂ ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಗಣಪತಿ ಹೆಗಡೆ ಒಡ್ಡಿನಗದ್ದೆ ಅವರು ತಾಂತ್ರಿಕವಾಗಿ ನಮ್ಮ ಅನೇಕ ಸಂದರ್ಭಗಳಲ್ಲಿ ಜೊತೆಗೆ ಇವತ್ತು ಕೂಡ ಅವರು ತಮ್ಮ ಸಹಾಯವನ್ನು ನೀಡಿದ್ದಾರೆ. ಗಣಪತಿ ಒಡ್ಡಿನಗದ್ದೆಯವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಮತ್ತೊಮ್ಮೆ ಈ ಒಂದು ತಿಂಗಳ ಕಾಲ ಮಕ್ಕಳು, ದೊಡ್ಡವರು, ಸಣ್ಣವರು, ಹೊಸಬರು, ಹಳಬರು ಎಲ್ಲರೂ ಕೂಡ ಇದಕ್ಕೆ ತೊಡಗಿಕೊಂಡು ತಮ್ಮ ಸಮಯವನ್ನು ಮೀಸಲಿಟ್ಟು ಒಡ್ಡೋಲಗ ಪ್ರತಿ ವರ್ಷ ಒಂದು ಹೊಸ ನಾಟಕ ಮಾಡುವಾಗ ಏನಾದರೂ ಹೊಸತನ್ನು ಹುಡುಕ್ತದೆ. ಆ ಹೊಸದ ಹುಡುಕಾಟಕ್ಕೆ ನಮಗೆ ರಂಗಶಂಕರ ಈ ಸರಿ ಸಹಾಯ ಆಗಿದೆ ಅಂತ ಹೇಳ್ತೇನೆ. ನಿರ್ದೇಶಕರು ಹೊಸಬರು ಬಂದು ನಮ್ಮನ್ನು ಪ್ರಥಮ ಬಾರಿಗೆ ಈ ಸಿದ್ದಾಪುರಕ್ಕೆ ರಂಗ ನಿರ್ದೇಶನ ಮಾಡ್ತಿರೋದು ಇದು ಭಾಳ ಸಂತೋಷದ ವಿಷಯ ಅಂತ ಹೇಳ್ತಾ ತಮ್ಮ ಅಭಿಪ್ರಾಯಗಳನ್ನು ತಾವು ಬರೆದು ನಮಗೆ ತಿಳಿಸ್ಬೋದು. ಶ್ರೀರಾಮ್ ಒಡ್ಡೋಲಗ ಅವರು ಇಲ್ಲಿಗೆ ಬಂದಿದ್ದಾರೆ, ಬನ್ನಿ. ಎಲ್ಲ ಕಲಾವಿದರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕದ ಬಂದೇನೆ ಹೇಳ್ತೇನೆ. ಇನ್ನೊಂದು ವಿಷಯ ನಾನು ಹೇಳಲೇಬೇಕು. ಶ್ರೀ ಗುರುಮೂರ್ತಿ ವರದಾಮೂಲ ಇವರು ಸತತವಾಗಿ ತಮ್ಮ ಪರಿಶ್ರಮವನ್ನು ಈ ನಾಟಕ ಕೊಟ್ಟಿದ್ದಾರೆ. ಈ ನಾಟಕದ ಕೆಲಸ ಮಾಡೋ ಹೊತ್ತಿಗೆ ಅವರಿಗೊಂದು ಸಣ್ಣ ಅಪಾಯ ಆಯಿತು. ಆದರೆ ದೇವರು ಇಷ್ಟರೊಳಗೆ ಅದನ್ನು ಬಚಾವ್ ಮಾಡದ ಅಂತ ಹೇಳ್ತಾ ಅವರಿಗೆ ಈ ಒಂದು ತೊಂದರೆ ಮುಂದೆ ಹೆಚ್ಚಿಗೆ ಆಗದೆ ಇವರು ಗುಣಮುಖ ಆಗಲಿ, ಬೇಗ ಇದು ಗುಣ ಆಗಲಿ ಮತ್ತು ಅವರ ಮಾರ್ಗದರ್ಶನ ನಮಗೆ ಸದಾ ಸಿಗ್ತಾ ಇರಲಿ. ನನಗೆ ರಂಗಗುರುಗಳು ಹೌದು, ಹಾಗೂ ನಿರಂತರವಾಗಿ ಒಡ್ಡೋಲಕ್ಕೆ ಇಷ್ಟು ವರ್ಷ ಎಲ್ಲ ಕೆಲಸಗಳನ್ನು ತಮ್ಮ ಒತ್ತಡವನ್ನು ಬದಿಗಿಟ್ಟು ನಮಗೆ ಬಹಳ ಮುಕ್ತವಾಗಿ ಇದ್ದು ನಮಗೆ
ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಅವರಿಗೆ ನಾನು ವಿಶೇಷ ಕೃತಜ್ಞತೆಯನ್ನು ಹೇಳ್ತೇನೆ. ನಾಟಕವನ್ನು ವೀಕ್ಷಿಸಿದ ಎಲ್ಲ ಸಹೃದಯರಿಗೆ ಹಾಗೂ ಪತ್ರಿಕಾ ಮಿತ್ರರಿಗೆ ಎಲ್ಲರಿಗೂ ಹೃದಯಪೂರ್ವಕವಾದಂಥ ವಂದನೆಗಳು. ಹಾಗೆ ಪ್ರಜ್ಞಾ ಹೆಗಡೆ ಅವರು ಕೂಡ ಈ ನಾಟಕ ಕಟ್ಟುವಾಗ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ. ಮತ್ತು ಈ ಒಂದು ನಾಟಕೋತ್ಸವ ನಡೆಯುವುದಕ್ಕೆ ಪ್ರಮುಖ ಕಾರಣರು ಶ್ರೀ ವಿಜಯ ಹೆಗಡೆ ದೊಡ್ಡಮನೆ ಧರ್ಮಾಧಿಕಾರಿಗಳು, ಶ್ರೀ ಶಂಕರಮಠ ಸಿದ್ದಾಪುರ. ಇವರು ಮನಸ್ಸು ಮಾಡದೇ ಇದ್ದಿದ್ದರೆ ನಾನು ಧೈರ್ಯ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಹಾಗೆ ಇವತ್ತು ಆರಂಭಿಕವಾಗಿ ಎಲ್ಲರನ್ನು ಸ್ವಾಗತಿಸಿ ಕಾರ್ಯಕ್ರಮವನ್ನು ಚಂದ ಮಾಡಿಕೊಟ್ಟಂತಹ MK ನಾಯಕರ ಹೊಸಳ್ಳಿ ಅವರಿಗೂ ನಾನು ಹೃದಯಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತೇನೆ. ಆದರೆ ಮುಂಚಿತವಾಗಿ ಬಂದು ಆಸೀನರಾಗಿ ಇವತ್ತಿನ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಸಹಕಾರವನ್ನು ನೀಡಿ ಅಂತ ಹೇಳ್ತಾ ತಮ್ಮೆಲ್ಲರ ಆಶೀರ್ವಾದಕ್ಕೆ ನಾನು ತಲೆಬಾಗುತ್ತೇನೆ. ನಮಸ್ಕಾರ.